ಕನ್ಯಾ ರಾಶಿಯವರೇ, ಆಶ್ಚರ್ಯ ಕಾದಿದೆ. ಮೇ 20, 21, 22 ಹಾಗೂ 30 ತಿಂಗಳ ಭವಿಷ್ಯ ಕನ್ಯಾ ರಾಶಿ ಇಡೀ ಬದುಕನ್ನೇ ಬದಲಾಯಿಸಲಿದೆ ಈ ದಿನಗಳು. ಕನ್ನಡ ಜ್ಯೋತಿಷ್ಯ ಚಾನೆಲ್ನ ಸಮಸ್ತ ಆತ್ಮೀಯ ವೀಕ್ಷಕ ಬಂಧುಗಳಿಗೂ ಆದರದ ಸುಸ್ವಾಗತ. ದಿನನಿತ್ಯದ ನೂತನ ಜ್ಯೋತಿಷ್ಯದ ರಹಸ್ಯಗಳು, ನವಗ್ರಹಗಳ ಚಲನೆ ಹಾಗೂ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವ ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ತಕ್ಷಣವೇ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಸಕ್ರಿಯಗೊಳಿಸಿ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ಮಹತ್ತರವಾದ ಹಾಗೂ ಭಾರೀ ದೊಡ್ಡ ಬದಲಾವಣೆಯು ಆರಂಭವಾಗುವ ಕಾಲ ಸನ್ನಿಹಿತವಾಗಿದೆ. ನೀವು ದೀರ್ಘಕಾಲದಿಂದ ಅತ್ಯಂತ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಒಂದು ಶುಭ ಸುದ್ದಿಯು ನಿಮ್ಮ ಮನೆಬಾಗಿಲಿಗೆ ಬಂದು ತಟ್ಟಲಿದೆಯೇ? ಅಥವಾ ನಿಮ್ಮ ಪ್ರಗತಿಯನ್ನು ಸಹಿಸದೆ ನಿಮ್ಮ ಸುತ್ತಲೂ ಸುಳಿದಾಡುತ್ತಿರುವ ಕೆಲವು ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಬದುಕಿನಿಂದ ಶಾಶ್ವತವಾಗಿ ಹೊರಬೀಳಲಿವೆಯೇ? ವಿಶೇಷವಾಗಿ ಮೇ 20, 21 ಹಾಗೂ 22ರ ಈ 3 ದಿನಗಳು ಕನ್ಯಾ ರಾಶಿಯವರ ಪಾಲಿಗೆ ಕೇವಲ ಸಾಮಾನ್ಯ ದಿನಗಳಲ್ಲ, ಏಕೆಂದರೆ ನವಗ್ರಹಗಳ ಅಪೂರ್ವ ಚಲನೆಗಳು ಈಗ ನಿಮ್ಮ ಇಡೀ ಅದೃಷ್ಟದ ರೇಖೆಯನ್ನು ಸಂಪೂರ್ಣವಾಗಿ ತಲೆಕೆಳಗಾಗಿಸುವ ದಿವ್ಯ ಸ್ಥಿತಿಗೆ ಬಂದು ತಲುಪಿವೆ. ಒಂದೆಡೆ ಆಕಸ್ಮಿಕ ಧನಲಾಭವನ್ನು ತರುವ ಮಹಾಭಾಗ್ಯದ ಯೋಗ, ಮತ್ತೊಂದೆಡೆ ಕೌಟುಂಬಿಕ ರಂಗದಲ್ಲಿ ನೀವು ತೆಗೆದುಕೊಳ್ಳಬೇಕಾದ ಅತ್ಯಂತ ಪ್ರಮುಖ ನಿರ್ಧಾರಗಳು, ಮಗೊಂದೆಡೆ ನಿಮ್ಮ ಏಳಿಗೆಯನ್ನು ಕಂಡು ಒಳಗೊಳಗೆ ಅಸೂಯೆ ಪಡುತ್ತಿದ್ದ ಕಪಟ ಜನರ ನೈಜ ಮುಖವಾಡಗಳು ಕಳಚಿಬೀಳುವ ಅದ್ಭುತ ಸಮಯ ಹತ್ತಿರ ಬಂದಿದೆ. ಆದರೆ ಎಚ್ಚರ, ಅತ್ಯಂತ ಸೂಕ್ಷ್ಮವಾಗಿರುವ ಈ 3 ದಿನಗಳಲ್ಲಿ ನೀವು ಅಜಾಗರೂಕತೆಯಿಂದ ಮಾಡುವ ಒಂದು ಸಣ್ಣ ತಪ್ಪು ನಡೆ ಕೂಡ ಭವಿಷ್ಯದಲ್ಲಿ ಭಾರೀ ದೊಡ್ಡ ಆರ್ಥಿಕ ಅಥವಾ ಮಾನಸಿಕ ನಷ್ಟಕ್ಕೆ ಕಾರಣವಾಗಬಹುದು. ಅದೇ ಸಮಯದಲ್ಲಿ ನೀವು ಪೂರ್ಣ ವಿವೇಕದಿಂದ ತೆಗೆದುಕೊಳ್ಳುವ ಒಂದು ಸರಿಯಾದ ತೀರ್ಮಾನವು ನಿಮ್ಮ ಇಡೀ ಬದುಕನ್ನು ಯಾರಿಗೂ ಎಟುಕದ ಹೊಸ ಎತ್ತರಕ್ಕೆ ಕೊಂಡೊಯ್ಯಲಿದೆ. ಹಾಗಾದರೆ ನಿಮ್ಮ ಜಾತಕದ ಯಾವ ಭಾಗದಲ್ಲಿ ಅದೃಷ್ಟದ ಮಳೆ ಸುರಿಯಲಿದೆ ಮತ್ತು ಎಲ್ಲೆಲ್ಲಿ ನೀವು ಅತೀವ ಎಚ್ಚರಿಕೆ ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿಯೇ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನು ವೀಕ್ಷಿಸಲು ಮರೆಯಬೇಡಿ. ನಿಮ್ಮ ರಾಶಿಚಕ್ರ ಚಿಹ್ನೆ, ನಿಮ್ಮ ಭವಿಷ್ಯ ಹಾಗೂ ನಿಮ್ಮ ಅದೃಷ್ಟದ ರಹಸ್ಯಗಳ ಈ ದಿವ್ಯ ಸನ್ನಿಧಿಗೆ ನಿಮಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕನ್ಯಾ ರಾಶಿಗಳೇ, ಈ 3 ದಿನಗಳು ನಿಮ್ಮ ಇಡೀ ಜೀವನದ ಮೈಲಿಗಲ್ಲಾಗಲಿವೆ. ನಿಮ್ಮ ಮನದಾಳದಲ್ಲಿ ದೀರ್ಘಕಾಲದಿಂದ ಬಚ್ಚಿಟ್ಟುಕೊಂಡಿದ್ದ, ಹೆದರಿ ಇಲ್ಲಿಯವರೆಗೂ ಯಾರಿಗೂ ಆಪ್ತರಿಗೂ ಹೇಳದ ಅನೇಕ ರಹಸ್ಯ ವಿಚಾರಗಳು ಈಗ ಒಂದೊಂದಾಗಿ ಪ್ರಕಟವಾಗುವ ಸಮಯ ಬಂದಿದೆ. ಸ್ವಾಭಾವಿಕವಾಗಿ ಕನ್ಯಾ ರಾಶಿಯವರಲ್ಲಿ ಹೆಚ್ಚಿನವರು ಹೊರಮೋಟಕ್ಕೆ ಅತ್ಯಂತ ಗಟ್ಟಿಯಾಗಿ, ಧೈರ್ಯಶಾಲಿಯಾಗಿ ಕಾಣಿಸಿಕೊಳ್ಳುತ್ತಾರೆ. ಆದರೆ ನಿಮ್ಮ ಅಂತರಾಳವನ್ನು ಕೆದಕಿ ನೋಡಿದರೆ ನೀವು ಮನಸ್ಸಿನೊಳಗೆ ಬೆಟ್ಟದಷ್ಟು ಉದ್ವಿಗ್ನತೆ ಹಾಗೂ ಆತಂಕವನ್ನು ಹೊತ್ತು ತಿರುಗುತ್ತಿದ್ದೀರಿ. ಕುಟುಂಬದ ಜವಾಬ್ದಾರಿ, ಮಕ್ಕಳ ಉಜ್ವಲ ಭವಿಷ್ಯ, ಸಾಲದ ಬಾಧೆ ಹಾಗೂ ಹಣಕಾಸಿನ ಸ್ಥಿತಿಯ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಆಲೋಚನೆಗಳು ಮಿತಿಮೀರಿ ಹೋಗಿವೆ. ಇದರಿಂದಾಗಿ ನಿಮ್ಮಲ್ಲಿ ಅನೇಕರಿಗೆ ರಾತ್ರಿಯ ವೇಳೆಯಲ್ಲಿ ಪ್ರಶಾಂತವಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಆದರೆ ವಿಶೇಷವಾಗಿ ಮೇ 20ರ ಬುಧವಾರದಿಂದ ನಿಮ್ಮ ಚಿಂತನಾ ಶೈಲಿಯಲ್ಲಿ ಒಂದು ಹೊಸ ಕ್ರಾಂತಿಕಾರಿ ಆಲೋಚನೆ ಪ್ರಾರಂಭವಾಗಲಿದೆ. ನಾನು ಇನ್ನು ಮುಂದೆ ಹೀಗೆ ಇರಬಾರದು, ನನ್ನ ಸ್ವಭಾವವನ್ನು ಸ್ವಲ್ಪ ಬದಲಾಯಿಸಿಕೊಂಡು ನನ್ನ ಬದುಕನ್ನು ನಾನೇ ಗಟ್ಟಿಯಾಗಿ ಕಾಪಾಡಿಕೊಳ್ಳಬೇಕು ಎಂಬ ಆತ್ಮವಿಶ್ವಾಸ ನಿಮ್ಮಲ್ಲಿ ಬಲಗೊಳ್ಳಲಿದೆ. ಇಲ್ಲಿಯವರೆಗೂ ನಿಮ್ಮ ಮುಗ್ಧತೆಯ ಹಾಗೂ ಅತಿಯಾದ ಒಳ್ಳೆಯತನದ ಅನಗತ್ಯ ಲಾಭ ಪಡೆದು ನಿಮ್ಮನ್ನು ತುಳಿದವರು ಸಹ ಈಗ ನಿಮ್ಮ ನೈಜ ಶಕ್ತಿಯನ್ನು ಅರ್ಥಮಾಡಿಕೊಳ್ಳಲಿದ್ದಾರೆ. ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲೇ ಇದ್ದುಕೊಂಡು ನಿಮಗೆ ದ್ರೋಹ ಬಗೆಯುತ್ತಿದ್ದ ವ್ಯಕ್ತಿಯ ಅಸಲಿ ಸ್ವರೂಪವು ನಿಮಗೆ ಆಶ್ಚರ್ಯವಾಗುವಂತೆ ಬಹಿರಂಗಗೊಳ್ಳಲಿದೆ. ಆ ವ್ಯಕ್ತಿಯು ನಿಮ್ಮ ರಕ್ತ ಸಂಬಂಧಿಯಾಗಿರಬಹುದು, ಜೀವದ ಗೆಳೆಯನಾಗಿರಬಹುದು, ಅಥವಾ ನೀವು ಕೆಲಸ ಮಾಡುವ ಕಚೇರಿಯ ಸಹೋದ್ಯೋಗಿಯಾಗಿರಬಹುದು. ಕಷ್ಟದಲ್ಲಿದ್ದಾರೆ ಎಂದು ನೀವು ಯಾರಿಗಾದರೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಿ ಅದನ್ನು ಮರಳಿ ಪಡೆಯಲು ದೀರ್ಘಕಾಲದಿಂದ ನರಕಯಾತನೆ ಅನುಭವಿಸುತ್ತಿದ್ದರೆ, ಈ 3 ದಿನಗಳ ಅವಧಿಯಲ್ಲಿ ನಿಮ್ಮ ಆ ಹಣವು ಮರಳಿ ಬರುವ ಅಥವಾ ಅದಕ್ಕೆ ಸಂಬಂಧಿಸಿದ ಒಂದು ಆಶಾದಾಯಕ ಮಾಹಿತಿ ನಿಮ್ಮ ಕಿವಿಗೆ ಬೀಳುವ ಸಾಧ್ಯತೆಯಿದೆ. ದೀರ್ಘಕಾಲದಿಂದ ಕೋರ್ಟ್ ಕಚೇರಿಗಳಲ್ಲಿ ಸಿಲುಕಿಕೊಂಡಿದ್ದ ಹಳೆಯ ನ್ಯಾಯಾಲಯದ ಪ್ರಕರಣಗಳು, ಭೂಮಿಯ ವಿವಾದಗಳು ಹಾಗೂ ಕೌಟುಂಬಿಕ ಆಸ್ತಿಪಾಸ್ತಿಗಳ ಜಗಳಗಳಲ್ಲಿ ನೊಂದಿದ್ದ ಕನ್ಯಾ ರಾಶಿಯವರಿಗೆ ಕೊನೆಗೂ ಒಂದು ದೊಡ್ಡ ಸಮಾಧಾನಕರ ಪರಿಹಾರ ಲಭಿಸಲಿದೆ. ಉದ್ಯೋಗದಲ್ಲಿರುವ ಕನ್ಯಾ ರಾಶಿಯವರಿಗೆ ಕಚೇರಿಯಲ್ಲಿ ಕೆಲಸದ ಒತ್ತಡವು ತುಸು ಮಿತಿಮೀರಿದರೂ ಸಹ ನಿಮ್ಮ ಕಠಿಣ ಶ್ರಮ ಹಾಗೂ ಪ್ರಾಮಾಣಿಕತೆಯನ್ನು ಗುರುತಿಸಿ ಗೌರವಿಸುವ ಒಬ್ಬ ಯೋಗ್ಯ ಉನ್ನತ ಅಧಿಕಾರಿ ನಿಮಗೆ ಬೆಂಬಲವಾಗಿ ನಿಲ್ಲಲಿದ್ದಾರೆ. ಇಲ್ಲಿಯವರೆಗೂ ನೀವು ಪಟ್ಟ ಶ್ರಮಕ್ಕೆ ಸಿಗಬೇಕಾದ ಸೂಕ್ತ ಸ್ಥಾನಮಾನ ಹಾಗೂ ಗೌರವಗಳು ಸಿಗದೆ ನಿರಾಶರಾಗಿದ್ದ ಬದುಕಿನಲ್ಲಿ ಈಗ ನಿಮ್ಮ ನೈಜ ಮೌಲ್ಯವೇನೆಂಬುದು ಇಡೀ ಕಚೇರಿಗೆ ತಿಳಿಯುವ ಸಮಯ ಬಂದಿದೆ. ಆದರೆ ಒಂದು ಪ್ರಮುಖ ಸತ್ಯವನ್ನು ಸದಾ ನೆನಪಿನಲ್ಲಿಡಿ, ಈ 3 ದಿನಗಳ ಕಾಲ ನೀವು ತೀವ್ರ ಕೋಪದ ಆವೇಶ
ಆವೇಶದಲ್ಲಿ ತೆಗೆದುಕೊಳ್ಳುವ ಯಾವುದೇ ಆತುರದ ನಿರ್ಧಾರವು ಭವಿಷ್ಯದಲ್ಲಿ ನಿಮ್ಮ ಕಣ್ಣೀರನ್ನು ಉದುರಿಸುವಂತೆ ಮಾಡುತ್ತದೆ. ಆದ್ದರಿಂದ ನಿಮ್ಮ ಮಾತಿನ ಶೈಲಿಯ ಮೇಲೆ ಪೂರ್ಣ ಹತೋಟಿ ಇರಲಿ. ವಿಶೇಷವಾಗಿ ಕುಟುಂಬದ ಸದಸ್ಯರೊಂದಿಗೆ ಸಂಭಾಷಿಸುವಾಗ ಕಟು ಶಬ್ದಗಳನ್ನು ಬಳಸಬೇಡಿ. ನೀವು ಎಷ್ಟೇ ಪರಮಸತ್ಯವನ್ನು ಮಾತನಾಡಿದರೂ ಸಹ ಎದುರಿಗಿರುವವರು ಅದನ್ನು ತಮ್ಮ ಸ್ವಾರ್ಥಕ್ಕೆ ತಕ್ಕ ಹಾಗೆ ತಪ್ಪಾಗಿ ಅರ್ಥೈಸಿಕೊಂಡು ವಿವಾದ ಸೃಷ್ಟಿಸುವ ಸಾಧ್ಯತೆಗಳೇ ಹೆಚ್ಚಾಗಿವೆ. ಈ ಅವಧಿಯಲ್ಲಿ ಕನ್ಯಾ ರಾಶಿಯವರ ಮಹಿಳೆಯರಿಗೆ ಕೌಟುಂಬಿಕ ರಂಗದಲ್ಲಿ ಜವಾಬ್ದಾರಿಗಳ ಹೊರೆ ದುಪ್ಪಟ್ಟಾಗಲಿದೆ. ಮನೆಯ ಎಲ್ಲರ ಸುಖವನ್ನು ಬಯಸುವ ನೀವು ನಿಮ್ಮ ಸ್ವಂತ ಆರೋಗ್ಯವನ್ನು ಸಂಪೂರ್ಣವಾಗಿ ಅಲಕ್ಷಿಸಿ ತೀವ್ರ ದೈಹಿಕ ಆಯಾಸಕ್ಕೆ ಒಳಗಾಗಲಿದ್ದೀರಿ. ಇದರ ಪರಿಣಾಮವಾಗಿ ಶರೀರದಲ್ಲಿ ತೀವ್ರ ನಿಶ್ಶಕ್ತಿ, ಬೆನ್ನು ನೋವು ಹಾಗೂ ಕಾಲುಗಳ ಕಡತಾದಂತಹ ದೈಹಿಕ ತೊಂದರೆಗಳು ನಿಮ್ಮನ್ನು ಕಾಡಬಹುದು. ಆದರೆ ಆಧ್ಯಾತ್ಮಿಕವಾಗಿ ನಿಮಗೆ ಭಗವಂತನ ದಿವ್ಯ ಅನುಗ್ರಹವು ಶ್ರೀರಕ್ಷೆಯಾಗಿ ಕೆಲಸ ಮಾಡಲಿದೆ. ನೀವು ದೀರ್ಘಕಾಲದಿಂದ ಮನಸ್ಸಿನಲ್ಲೇ ಸಂಕಲ್ಪ ಮಾಡಿದ್ದ ಒಂದು ದೊಡ್ಡ ಕೋರಿಕೆಗೆ ಕೊನೆಗೂ ಒಂದು ದೈವಿಕ ಮಾರ್ಗವು ಗೋಚರಿಸಲು ಪ್ರಾರಂಭಿಸುತ್ತದೆ. ಗುರುವಾರದ ಶುಭ ದಿನದಂದು ಸಾಕ್ಷಾತ್ ಶ್ರೀಹರಿ ವಿಷ್ಣುವಿನ ಆಲಯಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ಹಳದಿ ಅಥವಾ ಅರಿಶಿನ ಬಣ್ಣದ ಹೂವುಗಳನ್ನು ಅರ್ಪಿಸುವುದು ನಿಮ್ಮ ಸಕಲ ಕಷ್ಟಗಳನ್ನು ನಿವಾರಿಸಲಿದೆ. ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ಸುದೀರ್ಘ ಪ್ರಯಾಣದ ಯೋಗ ಒದಗಿ ಬರಲಿದೆ. ಈ ಆಧ್ಯಾತ್ಮಿಕ ಅಥವಾ ವೃತ್ತಿಪರ ಪ್ರಯಾಣವು ನಿಮ್ಮ ಬದುಕಿಗೆ ಹೊಸ ಪ್ರಭಾವಿ ವ್ಯಕ್ತಿಗಳ ಪರಿಚಯವನ್ನು ತಂದುಕೊಡಲಿದೆ. ಹೀಗೆ ಪರಿಚಯವಾಗುವ ಹೊಸ ವ್ಯಕ್ತಿಗಳು ಭವಿಷ್ಯದ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಭಾರೀ ದೊಡ್ಡ ಮಟ್ಟದಲ್ಲಿ ನೆರವಾಗಲಿದ್ದಾರೆ. ಸ್ವಂತ ವ್ಯಾಪಾರ ಅಥವಾ ಬಿಸಿನೆಸ್ ಮಾಡುತ್ತಿರುವ ಕನ್ಯಾ ರಾಶಿಯವರಿಗೆ ಮಾರುಕಟ್ಟೆಯಲ್ಲಿ ಹೊಸ ದೊಡ್ಡ ಆರ್ಡರ್ಗಳು ಕೈಸೇರಲಿವೆ. ಆದರೆ ಹೊಸ ಗ್ರಾಹಕರನ್ನು ಅಥವಾ ಪಾಲುದಾರರನ್ನು ಕಣ್ಣು ಮುಚ್ಚಿ ಸಂಪೂರ್ಣವಾಗಿ ನಂಬಿ ಮುನ್ನಡೆಯಬೇಡಿ. ಪ್ರತಿಯೊಂದು ಹಣಕಾಸಿನ ವ್ಯವಹಾರವನ್ನು ಲಿಖಿತ ರೂಪದಲ್ಲಿ ಬರೆದಿಡುವುದು ಅತ್ಯಂತ ಬುದ್ಧಿವಂತಿಕೆಯ ಲಕ್ಷಣ. ಇನ್ನು ಪ್ರೇಮಪಾಶದಲ್ಲಿರುವವರು ಈ 3 ದಿನಗಳಲ್ಲಿ ಅತಿಯಾದ ಭಾವುಕತೆಗೆ ಒಳಗಾಗಲಿದ್ದಾರೆ. ಕೆಲವರು ತಮ್ಮ ಹಳೆಯ ಕಹಿ ನೆನಪುಗಳನ್ನು ಹಾಗೂ ಕಳೆದುಹೋದ ದಿನಗಳನ್ನು ನೆನೆದು ಒಂಟಿಯಾಗಿ ಕಣ್ಣೀರಿಡಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ಪ್ರೇಮ ಜೀವನಕ್ಕೆ ಸಂಬಂಧಿಸಿದ ಒಂದು ಅತ್ಯಂತ ಸಂತೋಷದ ಶುಭವಾರ್ತೆ ಕೇಳಿಬರುವ ಸಾಧ್ಯತೆಯಿದೆ. ನೀವು ದೀರ್ಘಕಾಲದಿಂದ ಯಾರ ಒಂದು ಕರೆಗಾಗಿ ಕಾದು ಕುಳಿತಿದ್ದಿರೋ ಆ ದಿವ್ಯ ಫೋನ್ ಕರೆ ಕೊನೆಗೂ ನಿಮ್ಮ ಮೊಬೈಲ್ ಒಳಗೆ ಬರಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ 3 ದಿನಗಳು ಕನ್ಯಾ ರಾಶಿಯವರ ಆಂತರಿಕ ಮನೋಬಲವನ್ನು ಪರೀಕ್ಷಿಸುವ ಕಠಿಣ ದಿನಗಳಾಗಿದ್ದರೂ ಅದೇ ಸಮಯದಲ್ಲಿ ನಿಮ್ಮ ಕಳೆದು ಹೋಗಿದ್ದ ಅದೃಷ್ಟವು ಅತ್ಯಂತ ನಿಧಾನವಾಗಿ ನಿಮ್ಮ ಕಡೆಗೆ ಮರಳುವಂತೆ ಮಾಡಲಿವೆ. ಕನ್ಯಾ ರಾಶಿಯವರೇ, ಮುಂಬರುವ ಈ ದಿನಗಳಲ್ಲಿ ನಿಮ್ಮ ಗ್ರಹದ ವಾತಾವರಣವು ಸಂಪೂರ್ಣವಾಗಿ ಬದಲಾಗುವ ಲಕ್ಷಣಗಳಿವೆ. ಕೆಲವು ಸಮಯದಿಂದ ಮನೆಯ 4 ಗೋಡೆಗಳ ಮಧ್ಯೆ ನಡೆಯುತ್ತಿದ್ದ ಸಣ್ಣಪುಟ್ಟ ಜಗಳಗಳು ಹಾಗೂ ಭಿನ್ನಾಭಿಪ್ರಾಯಗಳು ಈಗ ದೊಡ್ಡ ಮಟ್ಟದ ಕೌಟುಂಬಿಕ ಚರ್ಚೆಗಳಿಗೆ ಕಾರಣವಾಗುವ ಸಾಧ್ಯತೆಯಿದೆ. ವಿಶೇಷವಾಗಿ ಗುರುವಾರ ಮೇ 21ರ ಕೌಟುಂಬಿಕ ಸಮ್ಮುಖದಲ್ಲಿ ಒಂದು ಅತ್ಯಂತ ಗಂಭೀರ ಹಾಗೂ ಪ್ರಮುಖ ವಿಷಯದ ಬಗ್ಗೆ ಘಂಟೆಗಟ್ಟಲೆ ಮಾತನಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗಲಿದೆ. ಅದು ಆಕಸ್ಮಿಕ ಹಣಕಾಸಿನ ವಿಷಯವಾಗಿರಬಹುದು, ನಿಮ್ಮ ಮುದ್ದಿನ ಮಕ್ಕಳ ಉನ್ನತ ಶಿಕ್ಷಣ ಹಾಗೂ ಭವಿಷ್ಯದ ನಿರ್ಧಾರವಾಗಿರಬಹುದು, ಅಥವಾ ಪಿತ್ರಾರ್ಜಿತ ಆಸ್ತಿಯ ಹಂಚಿಕೆಯ ವಿಷಯವಾಗಿರಬಹುದು. ಈ ಚರ್ಚೆಯಲ್ಲಿ ನಿಮ್ಮ ಆಲೋಚನೆಗಳಿಗೆ ಹಾಗೂ ಮಾತುಗಳಿಗೆ ಕುಟುಂಬದಲ್ಲಿ ಅತ್ಯುನ್ನತ ಗೌರವ ಹಾಗೂ ಬೆಲೆ ಸಿಗಲಿದೆ. ಆದರೆ ನೀವು ಸಭೆಯಲ್ಲಿ ಮಾತನಾಡುವ ಸೌಮ್ಯ ಶೈಲಿ ಬಹಳ ಮುಖ್ಯ ಎಂಬುದನ್ನು ಮರೆಯಬೇಡಿ. ಕನ್ಯಾ ರಾಶಿಯವರಲ್ಲಿ ಒಂದು ದೊಡ್ಡ ದೌರ್ಬಲ್ಯವಿದೆ. ಅದೇನೆಂದರೆ ನೀವು ನಿಮ್ಮ ಆಂತರಿಕ ನೋವನ್ನು ಸಮಾಜದ ಮುಂದೆ ವ್ಯಕ್ತಪಡಿಸದೆ ಮನಸ್ಸಿನೊಳಗೆ ಹೂತು ಹಾಕಿಕೊಳ್ಳುತ್ತೀರಿ. ಇದು ನಿಮ್ಮಲ್ಲಿ ಮಾನಸಿಕ ಒತ್ತಡವನ್ನು ಮತ್ತಷ್ಟು ಉಳ್ಬಣಿಸುತ್ತದೆ. ಮನೆಯಲ್ಲಿರುವ ವಯೋವೃದ್ಧರ ಹಾಗೂ ಪೋಷಕರ ಆರೋಗ್ಯದ ಕಡೆಗೆ ಈ ದಿನಗಳಲ್ಲಿ ಅತೀವ ಕಾಳಜಿ ವಹಿಸುವ ಅವಶ್ಯಕತೆಯಿದೆ. ಅವರ ದಿನನಿತ್ಯದ ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ನೀಡಿ ಯಾವುದೇ ಸಣ್ಣ ಆರೋಗ್ಯದ ಏರುಪೇರನ್ನು ನಿರ್ಲಕ್ಷಿಸಿ ಆಸ್ಪತ್ರೆಯ ವಿಷಯಗಳನ್ನು ಮುಂದೂಡಲು ಹೋಗಬೇಡಿ. ಹಣಕಾಸಿನ ವಿಷಯಕ್ಕೆ ಬಂದರೆ ಈ 3 ದಿನಗಳ ಅವಧಿಯಲ್ಲಿ ನಿಮ್ಮ ಅನಿರೀಕ್ಷಿತ ಖರ್ಚುಗಳು ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಲಿವೆ. ಹಣವು ಒಂದು ಕೈಯಿಂದ ಬಂದರೆ ಮತ್ತೊಂದು ಕೈಯಿಂದ ನೀರಿನಂತೆ ಹರಿದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ನಿಮ್ಮ ಸ್ವಂತ ವಾಹನಗಳ ದುರಸ್ತಿ, ಗೃಹೋಪಯೋಗ ವಸ್ತುಗಳ ಖರೀದಿ ಹಾಗೂ ವಿಶೇಷವಾಗಿ ಮಕ್ಕಳ ಶಾಲೆ ಕಾಲೇಜುಗಳ ಅಗತ್ಯಗಳಿಗಾಗಿ ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಆದರೆ ಈ ಖರ್ಚುಗಳನ್ನು ಕಂಡು ನೀವು ಅತಿಯಾಗಿ ಆತಂಕ ಪಡುವ ಅಗತ್ಯವಿಲ್ಲ. ಏಕೆಂದರೆ ಮೇ 22ರ ಶುಕ್ರವಾರದ ದಿವ್ಯ ದಿನದಂದು ನಿಮ್ಮ ಜಾತಕದಲ್ಲಿ ಒಂದು ಸುಂದರವಾದ ಆಕಸ್ಮಿಕ ಧನಯೋಗ ಕಂಡುಬರುತ್ತಿದೆ. ಇದರ ಪ್ರಭಾವದಿಂದಾಗಿ ದೀರ್ಘಕಾಲದಿಂದ ಬಾರದೆ ಸಿಲುಕಿಕೊಂಡಿದ್ದ ಹಳೆಯ ಬಾಕಿ ಹಣವು ಕೊನೆಗೂ ನಿಮ್ಮ ಕೈ ಸೇರಲಿದೆ. ಇನ್ನು ಕೆಲವರಿಗೆ ಭವಿಷ್ಯದ ಹೊಸ ಆದಾಯದ ಮೂಲಗಳ ಬಗ್ಗೆ ಅತ್ಯಂತ ನಂಬಿಕಸ್ಥ ಮಾಹಿತಿ ಲಭಿಸಲಿದೆ. ಸೂಕ್ತ ಉದ್ಯೋಗಕ್ಕಾಗಿ ಹಗಲಿರುಳು ಕಾಯುತ್ತಿರುವ ಕನ್ಯಾ ರಾಶಿಯ ಯುವಕ ಯುವತಿಯರಿಗೆ ಕಚೇರಿಯಿಂದ ನೇಮಕಾತಿಯ ಶುಭ ಸಂದೇಶಗಳು ಬರಲಿವೆ. ವಿಶೇಷವಾಗಿ ಖಾಸಗಿ ರಂಗದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಅತ್ಯಂತ ಆಕರ್ಷಕವಾದ ಹೊಸ ಉದ್ಯೋಗಾವಕಾಶಗಳು ಕಣ್ಣೆದುರು ಕಾಣಿಸಲಿವೆ. ಆದರೆ ಎಚ್ಚರ, ನಿಮ್ಮ ಕಚೇರಿಯಲ್ಲಿ ನಿಮ್ಮ ಪ್ರಗತಿಯನ್ನು ಕಂಡು ಸಹಿಸದೆ ನಿಮ್ಮ ಬೆನ್ನಿನ ಹಿಂದೆ ನಿಮ್ಮ ವಿರುದ್ಧವೇ ಕುತಂತ್ರ ಹೂಡುವ ಮತ್ತು ಇಲ್ಲಸಲ್ಲದ ಕಟ್ಟುಕಥೆಗಳನ್ನು ಮಾತನಾಡುವ ಶತ್ರುಗಳು ಸಕ್ರಿಯರಾಗಿದ್ದಾರೆ.
ಅದಕ್ಕಾಗಿಯೇ ನಿಮ್ಮ ಭವಿಷ್ಯದ ಗುರಿಗಳನ್ನು ಅಥವಾ ಕಾರ್ಯಯೋಜನೆಗಳನ್ನು ಕಚೇರಿಯ ಯಾರೊಬ್ಬರ ಮುಂದೆಯೂ ಮುಂಚಿತವಾಗಿ ಪ್ರದರ್ಶಿಸಲು ಹೋಗಬೇಡಿ. ಸ್ವಂತ ವ್ಯಾಪಾರ ಅಥವಾ ಬಿಸ್ನೆಸ್ ಮಾಡುವವರು ಈ 3 ದಿನಗಳ ಕಾಲ ಪ್ರತಿಯೊಂದು ಹೆಜ್ಜೆಯನ್ನು ಅತ್ಯಂತ ಜಾಗರೂಕತೆಯಿಂದ ಇಡಬೇಕು. ವಿಶೇಷವಾಗಿ ಪಾರ್ಟ್ನರ್ಶಿಪ್ ಅಥವಾ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪರಸ್ಪರ ನಂಬಿಕೆಯ ಕೊರತೆ ಎದುರಾಗಬಹುದು. ನೀವು ಎಷ್ಟೇ ಪ್ರಾಮಾಣಿಕರಾಗಿದ್ದರೂ ಸಹ ನಿಮ್ಮ ಸಹಚರರು ನಿಮ್ಮನ್ನು ಸ್ವಾರ್ಥಕ್ಕೆ ಬಳಸಿ ಮೋಸ ಮಾಡಲು ಯತ್ನಿಸಬಹುದು. ಅದಕ್ಕಾಗಿಯೇ ಯಾವುದೇ ದೊಡ್ಡ ಮೊತ್ತದ ಹಣದ ವಹಿವಾಟು ನಡೆಸುವ ಮುನ್ನ ಅಥವಾ ಪ್ರಮುಖ ಅಧಿಕೃತ ದಾಖಲೆಗಳಿಗೆ ಸಹಿ ಹಾಕುವ ಮುನ್ನ 100 ಬಾರಿ ಯೋಚಿಸಿ ಮುನ್ನಡೆಯಿರಿ. ಮನೆಯ ಮಹಿಳೆಯರಿಗೆ ಈ ದಿನಗಳಲ್ಲಿ ನೂತನ ಚಿನ್ನಾಭರಣಗಳನ್ನು ಖರೀದಿಸುವ ಆಸೆ ಬಲವಾಗಲಿದ್ದು, ಅದಕ್ಕೆ ಸೂಕ್ತ ದಾರಿಯೂ ಸಿಗಲಿದೆ. ಇನ್ನು ಕೆಲವರ ಮನೆಯಲ್ಲಿ ಮಂಗಳ ಕಾರ್ಯಗಳ ಹಾಗೂ ಶುಭ ಘಟನೆಗಳ ಬಗ್ಗೆ ಗಂಭೀರ ಚರ್ಚೆಗಳು ಆರಂಭವಾಗಲಿವೆ. ದೀರ್ಘಕಾಲದಿಂದ ವಿವಾಹ ವಿಳಂಬದ ದೋಷ ಎದುರಿಸುತ್ತಿದ್ದ ಕನ್ಯಾ ರಾಶಿಯವರಿಗೆ ಈಗ ಅತ್ಯಂತ ಯೋಗ್ಯವಾದ ಹಾಗೂ ಶ್ರೀಮಂತ ಕೌಟುಂಬಿಕ ಹಿನ್ನೆಲೆಯುಳ್ಳ ನೂತನ ಸಂಬಂಧಗಳು ಕೂಡಿಬರಲಿವೆ. ಆದಾಗ್ಯೂ ಈ ಶುಭ ಸಮಯದಲ್ಲಿ ನಿಮ್ಮ ಸುತ್ತಲೂ ದೃಷ್ಟಿದೋಷ ಹಾಗೂ ಹೊಟ್ಟೆಕಿಚ್ಚು ಪಡುವ ಜನರ ಸಂಖ್ಯೆಯೂ ದುಪ್ಪಟ್ಟಾಗಲಿದೆ. ನಿಮ್ಮ ಆರ್ಥಿಕ ಬೆಳವಣಿಗೆಯನ್ನು ಕಂಡು ಕೆಲವರು ನಿಮ್ಮ ಮುಖದ ಮುಂದೆ ನಗುತ್ತಾ ನಟಿಸುತ್ತಾ ನಿಮ್ಮ ಬೆನ್ನು ಹಿಂದೆ ನಿಮ್ಮ ಸಂಸಾರವನ್ನು ಕೆಡಿಸಲು ಯತ್ನಿಸಬಹುದು. ಅದಕ್ಕಾಗಿಯೇ ನಿಮ್ಮ ಯಶಸ್ಸನ್ನು ಎಲ್ಲರ ಮುಂದೆ ಜಂಬದಿಂದ ಹೇಳಿಕೊಳ್ಳುವುದನ್ನು ನಿಲ್ಲಿಸಿ. ಆರೋಗ್ಯದ ದೃಷ್ಟಿಯಿಂದ ಅತಿಯಾದ ಆತಂಕ ಹಾಗೂ ಮಾನಸಿಕ ಒತ್ತಡದ ಕಾರಣದಿಂದಾಗಿ ಜೀರ್ಣಕ್ರಿಯೆಯ ತೊಂದರೆಗಳು ಮತ್ತು ತೀವ್ರ ತಲೆನೋವು ನಿಮ್ಮನ್ನು ಬಾಧಿಸಬಹುದು. ದೇಹವನ್ನು ಸದಾ ಹೈಡ್ರೇಟ್ ಆಗಿಟ್ಟುಕೊಳ್ಳಲು ದಿನಕ್ಕೆ ಕನಿಷ್ಠ 3 ರಿಂದ 4 ಲೀಟರ್ ಶುದ್ಧವಾದ ನೀರನ್ನು ಕುಡಿಯುವುದು ಒಳ್ಳೆಯದು. ಶುಕ್ರವಾರದ ದಿವ್ಯ ದಿನದಂದು ಸಾಕ್ಷಾತ್ ಜಗನ್ಮಾತೆ ದುರ್ಗಾದೇವಿಯ ಸನ್ನಿಧಿಗೆ ಭೇಟಿ ನೀಡಿ ಭಕ್ತಿಯಿಂದ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಪ್ರಾರ್ಥಿಸಿದರೆ ನಿಮ್ಮ ಇಡೀ ಕೌಟುಂಬಿಕ ಸಮಸ್ಯೆಗಳು ಮಂಜಿನಂತೆ ಕರಗಲಿವೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನೆಯೊಳಗೆ ನೆಮ್ಮದಿಯಿಲ್ಲದೆ ಯಾವುದೋ ಅಜ್ಞಾತ ನಕಾರಾತ್ಮಕ ಶಕ್ತಿಯ ಕಾಟವಿದೆ ಎಂದು ನಿಮಗೆ ಅನಿಸುತ್ತಿದ್ದರೆ ಸಂಜೆಯ ವೇಳೆಯಲ್ಲಿ ಇಡೀ ಮನೆಗೆ ದಿವ್ಯವಾದ ಗುಗ್ಗುಳ ಧೂಪವನ್ನು ಹಾಕುವುದು ಅತ್ಯಂತ ಶ್ರೇಷ್ಠ. ನಿಮ್ಮ ಮುದ್ದಿನ ಮಕ್ಕಳ ಕಡೆಯಿಂದ ಒಂದು ಅತ್ಯಂತ ಹೆಮ್ಮೆಯ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ. ಓದಿನಲ್ಲಿ ಹಾಗೂ ಅಧ್ಯಯನದಲ್ಲಿ ದೀರ್ಘಕಾಲದಿಂದ ಹಿಂದುಳಿದಿದ್ದ ನಿಮ್ಮ ಮಕ್ಕಳು ಈಗ ಬುದ್ಧಿಶಕ್ತಿ ವೃದ್ಧಿಯಾಗಿ ಓದಿನ ಕಡೆಗೆ ಅಪ್ರತಿಮ ಏಕಾಗ್ರತೆ ಪ್ರದರ್ಶಿಸಲಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ 3 ದಿನಗಳು ಕನ್ಯಾ ರಾಶಿಯವರಿಗೆ ಕೌಟುಂಬಿಕ ಜವಾಬ್ದಾರಿಗಳನ್ನು ಹೆಚ್ಚಿಸುವುದರ ಜೊತೆಗೆ ಭವಿಷ್ಯದ ಅತ್ಯಂತ ಬಲವಾದ ಹಾಗೂ ಉಜ್ವಲವಾದ ರಾಜಮಾರ್ಗವನ್ನು ತೋರಿಸಿಕೊಡಲಿವೆ. ಈ 3 ದಿನಗಳ ಕಾಲ ಪ್ರೇಮದ ವಿಷಯದಲ್ಲಿ ನಿಮ್ಮ ಹೃದಯದ ಮೇಲೆ ಅತ್ಯಂತ ಬಲವಾದ ಮತ್ತು ಆಳವಾದ ಪರಿಣಾಮ ಬೀರಲಿವೆ. ನೀವು ಹೊರನೋಟಕ್ಕೆ ಎಷ್ಟೇ ಕಠಿಣವಾಗಿ ಅಥವಾ ಕಲ್ಲದೆಯವರಂತೆ ಕಾಣಿಸಿಕೊಂಡರೂ ಅಂತರಾಳದಲ್ಲಿ ಪ್ರೀತಿಯ ವಿಷಯಕ್ಕೆ ಬಂದರೆ ನೀವು ಜಗತ್ತಿನಲ್ಲೇ ಅತ್ಯಂತ ಪ್ರಾಮಾಣಿಕ ಮತ್ತು ಪವಿತ್ರ ಜೀವಿಯಾಗಿರುತ್ತೀರಿ. ಒಮ್ಮೆ ನೀವು ಯಾರನ್ನಾದರೂ ಪೂರ್ಣ ಹೃದಯದಿಂದ ನಂಬಿ ಪ್ರೀತಿಸಿದರೆ ನಿಮ್ಮ ಜೀವನದ ಕೊನೆಯ ಉಸಿರಿರುವವರೆಗೂ ಅವರನ್ನು ಎಂದಿಗೂ ಮರೆಯಲು ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಅದೇ ಪ್ರೇಮದ ನೆನಪುಗಳು ಅಥವಾ ಹಳೆಯ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಮತ್ತೆ ಮರಳುವ ಲಕ್ಷಣಗಳು ಗೋಚರಿಸುತ್ತಿವೆ. ಕನ್ಯಾ ರಾಶಿಯವರಲ್ಲಿ ಕೆಲವರಿಗೆ ತಮ್ಮ ಹಳೆಯ ಮುರಿದುಹೋದ ಪ್ರೀತಿಯ ಕಹಿ ನೆನಪುಗಳು ಕಾಡಿ ಒಳಗೊಳಗೆ ತೀವ್ರವಾಗಿ ನೋವುಂಟು ಮಾಡಬಹುದು. ಆದರೆ ಇನ್ನೂ ಕೆಲವರಿಗೆ ದೀರ್ಘಕಾಲದಿಂದ ದೂರವಿದ್ದ ಆ ಪ್ರೀತಿಯ ವ್ಯಕ್ತಿಯೊಂದಿಗೆ ಮತ್ತೆ ಮುಕ್ತವಾಗಿ ಮಾತನಾಡುವ ಸುಂದರ ಅವಕಾಶ ಲಭಿಸಲಿದೆ. ಶುಕ್ರವಾರ ಮೇ 22ರಂದು ಪ್ರೇಮದ ವಿಷಯದಲ್ಲಿ ನೀವು ಅತ್ಯಂತ ನಿರ್ಣಾಯಕ ಹಾಗೂ ಕಠಿಣವಾದ ಒಂದು ಪ್ರಮುಖ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಒದಗಿಬರಲಿದೆ. ಪ್ರಸ್ತುತ ಪ್ರೇಮಪಾಶದಲ್ಲಿರುವವರು ತಮ್ಮ ಸಂಗಾತಿಯ ಮೇಲೆ ಸಣ್ಣಪುಟ್ಟ ವಿಷಯಗಳಿಗೂ ಅನಗತ್ಯವಾಗಿ ಅನುಮಾನಪಟ್ಟು ವಾದ ವಿವಾದಗಳಿಗೆ ಇಳಿಯುವ ಸಾಧ್ಯತೆಯಿದೆ. ಆದ್ದರಿಂದ ನಿಮ್ಮ ಕೋಪವನ್ನು ಸಂಪೂರ್ಣವಾಗಿ ಹತೋಟಿದಲ್ಲಿಟ್ಟುಕೊಳ್ಳಿ. ಆತುರದಲ್ಲಿ ಯಾವುದೇ ತಪ್ಪು ಹೆಜ್ಜೆ ಇಡಬೇಡಿ. ಈಗಾಗಲೇ ವಿವಾಹಿತರಾಗಿರುವ ಸಂಸಾರಿಗಳು ತಮ್ಮ ಜೀವನ ಸಂಗಾತಿಯ ಆರೋಗ್ಯದ ಕಡೆಗೆ ವಿಶೇಷ ಗಮನ ಹರಿಸಬೇಕು. ಈ 3 ದಿನಗಳ ಅವಧಿಯಲ್ಲಿ ನಿಮ್ಮ ಬಾಯಿಂದ ಬರುವ ಅಜಾಗರೂಕತೆಯ ಮಾತುಗಳು ನಿಮ್ಮ ಪ್ರೀತಿಪಾತ್ರರ ಹೃದಯವನ್ನು ತೀವ್ರವಾಗಿ ಗಾಯಗೊಳಿಸಬಹುದು. ಆದ್ದರಿಂದ ಸದಾ ಮೃದುವಾಗಿ ಹಾಗೂ ವಿನಯದಿಂದ ಸಂಭಾಷಿಸಿ. ಕೆಲವು ಕನ್ಯಾರಾಶಿಯವರು ನಾನು ಜಗತ್ತಿನಲ್ಲಿ ಒಂಟನಿಗ, ನಾನು ಎಲ್ಲರಿಗೂ ಎಷ್ಟೇ ಒಳ್ಳೆಯದನ್ನು ಬಯಸಿದರೂ ನನ್ನನ್ನು ಅರ್ಥಮಾಡಿಕೊಳ್ಳುವ ಯೋಗ್ಯ ಜೀವಿಯೇ ಈ ಭೂಮಿಯ ಮೇಲಿಲ್ಲ ಎಂಬ ತೀವ್ರ ಭಾವನಾತ್ಮಕ ಒಂಟಿತನದಿಂದ ಬಳಲಬಹುದು. ಆದರೆ ಧೃತಿಗೆಡಬೇಡಿ, ಏಕೆಂದರೆ ಅದೇ ಸಮಯದಲ್ಲಿ ಸಾಕ್ಷಾತ್ ಪರಶಿವ ಹಾಗೂ ಜಗನ್ಮಾತೆಯ ದಿವ್ಯ ಕೃಪಾಕಟಾಕ್ಷವು ನಿಮ್ಮ ಮೇಲೆ ಅತ್ಯಂತ ಬಲವಾಗಿ ವೃದ್ಧಿಯಾಗುತ್ತಿದೆ.
ಇತ್ತೀಚಿನ ದಿನಗಳಲ್ಲಿ ನೀವು ಎಲ್ಲೇ ಹೋದರೂ ನಿಮಗೆ ದೇವರ ದಿವ್ಯ ಮುನ್ಸೂಚನೆಗಳು ಹಾಗೂ ಸಕಾರಾತ್ಮಕ ಚಿಹ್ನೆಗಳು ಕಾಣಿಸಲು ಪ್ರಾರಂಭಿಸುತ್ತವೆ. ನಿಮ್ಮ ಮನಸ್ಸಿನಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹಾಗೂ ಧಾರ್ಮಿಕ ದೇವಸ್ಥಾನಗಳಿಗೆ ಭೇಟಿ ನೀಡಬೇಕೆಂಬ ಹಂಬಲ ತೀವ್ರವಾಗಿ ಹೆಚ್ಚಾಗಲಿದೆ. ವಿಶೇಷವಾಗಿ ಶಕ್ತಿ ದೇವತೆಯಾದ ದುರ್ಗಾ ಅಥವಾ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಗೆ ಹೋಗಬೇಕೆಂಬ ಆಲೋಚನೆ ಮೂಡಲಿದೆ. ಇದು ನಿಮ್ಮ ಬದುಕಿನಲ್ಲಿ ಸಂಭವಿಸಲಿರುವ ದೊಡ್ಡ ಆಧ್ಯಾತ್ಮಿಕ ಹಾಗೂ ಧನಾತ್ಮಕ ಪಲ್ಲಟದ ಸ್ಪಷ್ಟ ಸಂಕೇತವಾಗಿದೆ. ಆರೋಗ್ಯದ ವಿಷಯಕ್ಕೆ ಬಂದರೆ, ಅತಿಯಾದ ಮಾನಸಿಕ ಉದ್ವೇಗದಿಂದಾಗಿ ಬಿಪಿ ಅಥವಾ ಅಧಿಕ ರಕ್ತದೊತ್ತಡ ಇರುವವರು ಈ 3 ದಿನಗಳ ಕಾಲ ಅತ್ಯಂತ ಜಾಗರೂಕರಾಗಿರಬೇಕು. ತಡರಾತ್ರಿಯವರೆಗೂ ಎಚ್ಚರವಾಗಿರುವ ನಿಮ್ಮ ಕೆಟ್ಟ ಹವ್ಯಾಸಕ್ಕೆ ತಕ್ಷಣವೇ ಬ್ರೇಕ್ ಹಾಕಿ ಸಕಾಲಕ್ಕೆ ನಿದ್ದೆ ಮಾಡಿ. ಇನ್ನೂ ಕೆಲವರಿಗೆ ಕಣ್ಣುಗಳ ಉರಿ, ದೃಷ್ಟಿದೋಷ ಮತ್ತು ಕುತ್ತಿಗೆಯ ತೀವ್ರ ನರಗಳ ನೋವು ಕಾಣಿಸಬಹುದು. ಇದಕ್ಕಾಗಿ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ಗಳ ಅತಿಯಾದ ಬಳಕೆಯನ್ನು ಕಡ್ಡಾಯವಾಗಿ ಕಡಿಮೆ ಮಾಡಿ. ದಿನನಿತ್ಯ ಮುಂಜಾನೆಯ ತಂಪಾದ ವಾತಾವರಣದಲ್ಲಿ ಕನಿಷ್ಠ 20 ನಿಮಿಷಗಳ ಕಾಲ ಪ್ರಾಣಾಯಾಮ ಹಾಗೂ ನಡಿಗೆಯನ್ನು ಮಾಡುವುದು ನಿಮ್ಮ ದೇಹಕ್ಕೆ ಹೊಸ ಚೈತನ್ಯ ನೀಡಲಿದೆ. ಇನ್ನು ಅದೃಷ್ಟದ ವಿಷಯಕ್ಕೆ ಬಂದರೆ, ಈ 3 ದಿನಗಳ ಅವಧಿಯಲ್ಲಿ ನೀವು ಕಿಂಚಿತ್ತೂ ಊಹಿಸದ ಅನಿರೀಕ್ಷಿತ ದೂರದ ಸ್ಥಳದಿಂದ ಒಂದು ಅತ್ಯಂತ ಭರವಸೆಯ ಶುಭವಾರ್ತೆ ನಿಮ್ಮ ಕಿವಿಗೆ ಬೀಳಲಿದೆ. ಕೆಲವರಿಗೆ ವಿದೇಶ ಪ್ರಯಾಣ, ವೀಸಾ, ಪಾಸ್ಪೋರ್ಟ್ ಅಥವಾ ವಿದೇಶಿ ಉದ್ಯೋಗಾವಕಾಶಗಳಿಗೆ ಸಂಬಂಧಿಸಿದಂತೆ ಅತ್ಯುನ್ನತ ಮಾಹಿತಿ ಲಭಿಸಲಿದೆ. ಇನ್ನುಳಿದವರಿಗೆ ಸಮಾಜದಲ್ಲಿ ಹೊಸದಾಗಿ ಪರಿಚಯವಾಗುವ ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಮುಂಬರುವ ಭವಿಷ್ಯದ ಉದ್ಯೋಗಕ್ಕೆ ದೊಡ್ಡ ಭಾಗ್ಯದ ಹೆದ್ದಾರಿಯಾಗಲಿದ್ದಾರೆ. ಶುಕ್ರವಾರದ ಮುಂಜಾನೆ ಎದ್ದ ತಕ್ಷಣವೇ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ಛಾವಣಿಯ ಮೇಲೆ ಅಕ್ಕಿನುಚ್ಚು ಅಥವಾ ಧಾನ್ಯದ ಬೀಜಗಳನ್ನು ಪಕ್ಷಿಗಳಿಗೆ ಆಹಾರವಾಗಿ ಹಾಕಿ. ಹೀಗೆ ಮಾಡುವುದರಿಂದ ನಿಮ್ಮ ಬದುಕಿನಲ್ಲಿ ದೀರ್ಘಕಾಲದಿಂದ ಸ್ಥಗಿತಗೊಂಡು ಮೂಲೆಗೆ ಸೇರಿದ ಸಕಲ ಪ್ರಮುಖ ಕಾರ್ಯಗಳು ಮತ್ತೆ ಅತ್ಯಂತ ಕ್ಷಿಪ್ರವಾಗಿ ಚಲಿಸಲು ಪ್ರಾರಂಭಿಸುತ್ತವೆ. ಇನ್ನು ಕೆಲವರಿಗೆ ನೂತನ ಬ್ರ್ಯಾಂಡೆಡ್ ಮೊಬೈಲ್ ಫೋನ್ ಅಥವಾ ತಮ್ಮ ಬಹುದಿನದ ಕನಸಿನ ಹೊಸ ವಾಹನವನ್ನು ಖರೀದಿಸುವ ಯೋಗ ಕೂಡಿ ಬರಲಿದೆ. ಆದಾಗ್ಯೂ ಕಣ್ಣಿಗೆ ಕಾಣುವ ಪ್ರತಿಯೊಂದನ್ನೂ ಕುರುಡಾಗಿ ನಂಬಲು ಹೋಗಬೇಡಿ. ಪ್ರಸ್ತುತ ಸಮಯದಲ್ಲಿ ನಿಮ್ಮ ಪ್ರತಿಯೊಂದು ಸಣ್ಣ ತಪ್ಪು ನಡೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಮನ್ನು ಸಮಾಜದಲ್ಲಿ ಕೀಳಾಗಿ ಬಿಂಬಿಸಲು ಹೊಂಚು ಹಾಕುತ್ತಿರುವ ದುಷ್ಟಜನರು ನಿಮ್ಮ ಸುತ್ತಲೂ ಇದ್ದಾರೆ. ಆದ್ದರಿಂದ ಕೌಟುಂಬಿಕ ರಂಗದಲ್ಲಿ ಸಣ್ಣಪುಟ್ಟ ನಕಾರಾತ್ಮಕ ವಿಷಯಗಳು ದೊಡ್ಡದಾಗದಂತೆ ಅತ್ಯಂತ ಬುದ್ಧಿವಂತಿಕೆಯಿಂದ ಪರಿಸ್ಥಿತಿಯನ್ನು ನಿರ್ವಹಿಸಿ. ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಅವರ ದೃಷ್ಟಿದೋಷ ನಿವಾರಣೆಗೆ ಸೂಕ್ತ ಕ್ರಮ ಕೈಗೊಳ್ಳುವುದು ಒಳ್ಳೆಯದು. ಒಟ್ಟಾರೆಯಾಗಿ ಹೇಳುವುದಾದರೆ, ಮುಂಬರುವ ಈ 3 ದಿನಗಳು ಪ್ರೀತಿ, ದೈಹಿಕ ಆರೋಗ್ಯ ಹಾಗೂ ಅಖಂಡ ಅದೃಷ್ಟದ ವಿಷಯದಲ್ಲಿ ಕನ್ಯಾ ರಾಶಿಯವರ ಇಡೀ ಅಂತರಾಳದ ಬದುಕನ್ನೇ ಸಂಪೂರ್ಣವಾಗಿ ಸಕಾರಾತ್ಮಕವಾಗಿ ಬದಲಾಯಿಸುವ ದಿವ್ಯ ದಿನಗಳಾಗಿ ಇತಿಹಾಸ ಸೇರಲಿವೆ. ಕನ್ಯಾ ರಾಶಿಯವರೇ, ನೀವು ನಿಮ್ಮ ವೃತ್ತಿ ಜೀವನದಲ್ಲಾಗಲಿ ಅಥವಾ ನಿಮ್ಮನ್ನು ನಂಬಿದ ಜನರ ವಿಷಯದಲ್ಲಾಗಲಿ ಯಾರಿಗೂ ಎಂದಿಗೂ ಕಿಂಚಿತ್ತೂ ದ್ರೋಹ ಅಥವಾ ಹಾನಿ ಮಾಡಲು ಬಯಸದ ಪವಿತ್ರ ಜೀವಿಗಳು. ಆದರೆ ವಿಪರ್ಯಾಸವೆಂದರೆ, ನಿಮ್ಮದೇ ಆದ ಈ ಅತಿಯಾದ ಒಳ್ಳೆಯತನ ಹಾಗೂ ಪ್ರಾಮಾಣಿಕತೆಯೇ ಕೆಲವೊಮ್ಮೆ ಸಮಾಜದಲ್ಲಿ ನಿಮಗೆ ದೊಡ್ಡ ಶತ್ರುಗಳನ್ನು ಸೃಷ್ಟಿ ಮಾಡುತ್ತದೆ. ಈ 3 ದಿನಗಳ ಅವಧಿಯಲ್ಲಿ ನಿಮ್ಮ ಮುಖದ ಮುಂದೆ ಸಿಹಿಯಾಗಿ ನಟಿಸುತ್ತಾ ನಿಮ್ಮ ಬೆನ್ನು ಹಿಂದೆ ನಿಮಗೆ ಭಾರೀ ಗೋರಿ ತೋಡುತ್ತಿದ್ದ ಆ ಅಸೂಯೆಪಟ್ಟ ಕಪಟ ನಾಟಕಧಾರಿಗಳ ಅಸಲಿ ಬಣ್ಣವು ಜಗತ್ತಿಗೆ ಬಹಿರಂಗವಾಗಲಿದೆ. ನಿಮ್ಮ ಸನ್ನಿಧಿಯಲ್ಲಿ ಸದಾ ನಗುತ್ತಾ ಹೊಗಳುತ್ತಾ ತಿರುಗುತ್ತಿದ್ದ ವ್ಯಕ್ತಿಯೇ ಸಮಾಜದಲ್ಲಿ ನಿಮ್ಮ ಗೌರವವನ್ನು ಕೆಡಿಸಲು ಬೆನ್ನು ಹಿಂದೆ ಅತ್ಯಂತ ಕೀಳಾಗಿ ಮಾತನಾಡುತ್ತಿದ್ದಾನೆ ಎಂಬ ಕಟು ಸತ್ಯವು ನಿಮಗೆ ಸಾಕ್ಷ್ಯ ಸಮೇತ ತಿಳಿಯಲಿದ್ದು, ಇದು ನಿಮ್ಮ ಹೃದಯಕ್ಕೆ ತುಸು ಆಘಾತ ಉಂಟು ಮಾಡಬಹುದು. ವಿಶೇಷವಾಗಿ ಉದ್ಯೋಗ ಮಾಡುತ್ತಿರುವ ಕನ್ಯಾ ರಾಶಿಯವರಿಗೆ ಕಚೇರಿಯಲ್ಲಿ ನಿಮ್ಮ ಅದ್ಭುತ ಕಾರ್ಯಕ್ಷಮತೆ ಹಾಗೂ ಬೆಳವಣಿಗೆಯನ್ನು ಕಂಡು ಸಹೋದ್ಯೋಗಿಗಳು ಅಸೂಯೆಯಿಂದ ಮುಖಸಿಂಡಿಸಿಕೊಳ್ಳಲಿದ್ದಾರೆ. ನೀವು ಎಷ್ಟೇ ಹಗಲಿರುಳು ಶ್ರಮವಹಿಸಿ ಕೆಲಸ ಮಾಡಿದರೂ ಸಹ ನಿಮ್ಮ ಹೆಸರು ಉನ್ನತ ಅಧಿಕಾರಿಗಳ ಗಮನಕ್ಕೆ ಬಾರದಂತೆ ತಡೆಯಲು ನಿಮ್ಮ ವಿರುದ್ಧವೇ ದೊಡ್ಡ ಕಚೇರಿ ರಾಜಕೀಯ ಅಂದರೆ ಆಫೀಸ್ ಪಾಲಿಟಿಕ್ಸ್ ನಡೆಯುವ ಸಾಧ್ಯತೆಗಳಿವೆ. ಆದರೆ ಧೃತಿಗೆಡಬೇಡಿ. ಈ ಕಷ್ಟದ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಕರ್ಮಫಲದಾತನಾದ ಸಾಕ್ಷಾತ್ ಶನಿ ಮಹಾತ್ಮನ ಶುಭ ಪ್ರಭಾವವು ನಿಮಗೆ ವಜ್ರದ ಕವಚದಂತೆ ರಕ್ಷಣೆಯಾಗಿ ಕಾರ್ಯನಿರ್ವಹಿಸಲಿದೆ. ನಿಮಗೆ ಹಾನಿ ಮಾಡಲು ಮತ್ತು ನಿಮ್ಮನ್ನು ಕೆಲಸದಿಂದ ತೆಗೆಯಲು ನಿಮ್ಮ ಶತ್ರುಗಳು ಹೂಡುವ ಪ್ರತಿಯೊಂದು ಕುತಂತ್ರದ ಬಾಣಗಳು ಸಹ ಅಂತಿಮವಾಗಿ ತಿರುಗುಬಾಣವಾಗಿ ಅವರಿಗೆ ಭಾರಿ ದೊಡ್ಡ ಆಪತ್ತನ್ನು ತರಲಿವೆ. ಆದಾಗ್ಯೂ ನೀವು ಸಹ ಅತಿಯಾದ ಆತ್ಮವಿಶ್ವಾಸದಿಂದ ಇರದೆ ತುಸು ಜಾಗರೂಕರಾಗಿರಬೇಕು. ನಿಮ್ಮ ವೈಯಕ್ತಿಕ ಹಾಗೂ ರಹಸ್ಯ ವಿಷಯಗಳನ್ನು ಕಚೇರಿಯ ಯಾರೊಬ್ಬರ ಮುಂದೆಯೂ ಹಂಚಿಕೊಳ್ಳಬೇಡಿ. ನಿಮ್ಮ ಮನೆಯ ಆಂತರಿಕ ಸಮಸ್ಯೆಗಳು, ಧನಕಾಸಿನ ವ್ಯವಹಾರಗಳು ಹಾಗೂ ಭವಿಷ್ಯದ ಬಿಸಿನೆಸ್ ಯೋಜನೆಗಳ ಬಗ್ಗೆ ಸಂಪೂರ್ಣ ಮೌನವಾಗಿರುವುದೇ ಸದ್ಯದ ಮುತ್ತಿಗೆ ನಿಮ್ಮನ್ನು ಕಾಪಾಡುವ ಏಕೈಕ ದಾರಿ.
ಕೆಲವು ಕನ್ಯಾ ರಾಶಿಯವರು ಇತ್ತೀಚಿನ ದಿನಗಳಲ್ಲಿ ಎಲ್ಲಿಗೆ ಹೋದರೂ ತೀವ್ರ ದೈಹಿಕ ಆಯಾಸ, ಮನಸ್ಸಿನ ನೆಮ್ಮದಿಯ ಸಂಪೂರ್ಣ ಕೊರತೆ ಹಾಗೂ ಮನೆಯಲ್ಲಿ ಯಾವುದೇ ಕಾರಣವಿಲ್ಲದೆ ಸಣ್ಣಪುಟ್ಟ ಜಗಳಗಳು ವೃದ್ಧಿಯಾಗುತ್ತಿರುವುದನ್ನು ಗಮನಿಸುತ್ತಿದ್ದಾರೆ. ಇದು ಖಂಡಿತವಾಗಿಯೂ ನಿಮ್ಮ ಮೇಲಿರುವ ತೀವ್ರ ದೃಷ್ಟಿದೋಷ ಅಥವಾ ನಕಾರಾತ್ಮಕ ಶಕ್ತಿಯ ಪ್ರಭಾವವೇ ಆಗಿದೆ. ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ಹೋಗುವ ಕೆಲವು ನಕಾರಾತ್ಮಕ ದೃಷ್ಟಿಯುಳ್ಳ ಜನರ ಕೆಟ್ಟ ಕಣ್ಣಿನ ದೃಷ್ಟಿಯಿಂದಾಗಿ ನಿಮ್ಮ ಮನೆಯ ದಿವ್ಯ ವಾತಾವರಣವೇ ಕಲುಷಿತಗೊಳ್ಳುತ್ತಿದೆ. ಮನೆಯಲ್ಲಿರುವ ಪುಟ್ಟ ಮಕ್ಕಳು ಯಾವುದೇ ಕಾರಣವಿಲ್ಲದೆ ಅತಿಯಾಗಿ ಅಳುವುದು, ಮನೆಯ ಬೆಲೆಬಾಳುವ ವಸ್ತುಗಳು ಕೈತಪ್ಪಿ ಬಿದ್ದು ಒಡೆಯುವುದು ಹಾಗೂ ದಂಪತಿಗಳ ಮಧ್ಯೆ ಅನಗತ್ಯವಾಗಿ ಕಲಹಗಳು ಸೃಷ್ಟಿಯಾಗುವುದು ಇದರ ಸ್ಪಷ್ಟ ಲಕ್ಷಣಗಳಾಗಿವೆ. ಅದಕ್ಕಾಗಿಯೇ ಈ 3 ದಿನಗಳ ಕಾಲ ಸಂಜೆಯ ಪ್ರದೋಷ ಮುಹೂರ್ತದಲ್ಲಿ ಮನೆಯ ಇಡೀ ಆವರಣಕ್ಕೆ ಸಾಂಬ್ರಾಣಿ ಧೂಪವನ್ನು ಹಾಕುವುದು ಅತ್ಯಂತ ಕಡ್ಡಾಯ. ಶುಕ್ರವಾರದ ದಿನದ ಮುಂಜಾನೆ ಒಂದು ಮುಷ್ಟಿ ಕಲ್ಲು ಉಪ್ಪನ್ನು ತೆಗೆದುಕೊಂಡು ಇಡೀ ಮನೆಗೆ ದೃಷ್ಟಿ ತೆಗೆದು ಅದನ್ನು ಮನೆಯಿಂದ ಹೊರಗೆ ಎಸೆಯಿರಿ. ಇದರಿಂದ ಸಕಲ ದೋಷಗಳು ನಿವಾರಣೆಯಾಗಲಿವೆ. ಇನ್ನು ಕೆಲವರಿಗೆ ರಾತ್ರಿಯ ವೇಳೆಯಲ್ಲಿ ಅತ್ಯಂತ ಭಯಾನಕ ಹಾಗೂ ವಿಚಿತ್ರವಾದ ದುಸ್ವಪ್ನಗಳು ಬಿದ್ದು ನಿದ್ರೆಯಿಂದ ಹಠಾತ್ ಎಚ್ಚರಗೊಳ್ಳುವ ಸಾಧ್ಯತೆಗಳಿವೆ. ಆದರೆ ಇದಕ್ಕೆ ಆತಂಕ ಪಡುವ ಅಗತ್ಯವಿಲ್ಲ. ಮೊಬೈಲ್ನಲ್ಲಿ ಸಾಕ್ಷಾತ್ ವೀರ ಹನುಮಾನ್ ಚಾಲೀಸಾ ಸ್ತೋತ್ರವನ್ನು ಆಲಿಸುವುದು ಅಥವಾ ಮನಸ್ಸಿನಲ್ಲೇ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಅಂತರಾಳಕ್ಕೆ ದಿವ್ಯ ಶಾಂತಿ ಲಭಿಸಲಿದೆ. ನಿಮಗೆ ಅತ್ಯಂತ ಹತ್ತಿರವಿದ್ದ ವ್ಯಕ್ತಿಯ ನಿಜವಾದ ಕುತಂತ್ರದ ಉದ್ದೇಶ ಏನೆಂಬುದು ಈಗ ನಿಮಗೆ ಸ್ಪಷ್ಟವಾಗಿ ಮನವರಿಕೆಯಾಗಲಿದೆ. ಪ್ರೇಮ ಜೀವನದಲ್ಲಿರುವವರು ಈ ಸಮಯದಲ್ಲಿ 3ನೇ ಅಪರಿಚಿತ ವ್ಯಕ್ತಿಯ ಕಪಟ ಮಾತುಗಳನ್ನು ಕೇಳಿ ತಮ್ಮ ಸಂಗಾತಿಯನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಇತರರ ಚಾಡಿ ಮಾತುಗಳನ್ನು ಕುರುಡಾಗಿ ನಂಬಿ ನಿಮ್ಮ ಸುಂದರವಾದ ಪ್ರೇಮ ಸಂಬಂಧವನ್ನು ನಿಮ್ಮ ಕೈಯಾರ ಹಾಳು ಮಾಡಿಕೊಳ್ಳಬೇಡಿ. ಸ್ವಂತ ವ್ಯಾಪಾರ ಅಥವಾ ಬಿಸಿನೆಸ್ ಮಾಡುವವರು ಯಾವುದೇ ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಲೀಗಲ್ ಡಾಕ್ಯುಮೆಂಟ್ಸ್ಗಳನ್ನು ವಕೀಲರ ಸಮ್ಮುಖದಲ್ಲಿ ಸಂಪೂರ್ಣವಾಗಿ ಓದಿ ಅರ್ಥೈಸಿಕೊಳ್ಳದೆ ಕಣ್ಣು ಮುಚ್ಚಿ ಸಹಿ ಹಾಕಲು ಹೋಗಬೇಡಿ. ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ಪೊಲೀಸ್ ಇಲಾಖೆ, ನ್ಯಾಯಾಲಯ ಅಥವಾ ಸರ್ಕಾರಿ ಕಚೇರಿಗಳಿಂದ ಶಿಕ್ಷೆ ಅಥವಾ ದಂಡಕ್ಕೆ ಸಂಬಂಧಿಸಿದ ಅಧಿಕೃತ ನೋಟಿಸುಗಳು ಬರುವ ಸಾಧ್ಯತೆಗಳಿವೆ. ಅಂತಹ ಕಚೇರಿ ಕೆಲಸಗಳನ್ನು ಆಲಸ್ಯತನದಿಂದ ಮುಂದೂಡದೆ ತಕ್ಷಣವೇ ನಿಯಮಾನುಸಾರ ಪೂರ್ಣಗೊಳಿಸುವುದು ಅತ್ಯಂತ ಶ್ರೇಯಸ್ಕರ. ಈ ಕಷ್ಟದ ಸಮಯದಲ್ಲಿ ನಿಮ್ಮೊಳಗಿನ ಆತ್ಮವಿಶ್ವಾಸವೇ ನಿಮಗಿರುವ ಅತಿ ದೊಡ್ಡ ಬ್ರಹ್ಮಾಸ್ತ್ರ. ನೀವು ಪರಿಸ್ಥಿತಿಯನ್ನು ಕಂಡು ಹೆದರಿದರೆ ನಿಮ್ಮ ಶತ್ರುಗಳು ಮತ್ತಷ್ಟು ಬಲಗೊಳ್ಳುತ್ತಾರೆ. ಅದಕ್ಕಾಗಿಯೇ ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಅತ್ಯಂತ ಮೌನವಾಗಿ ನಿಷ್ಠೆಯಿಂದ ಮಾಡುತ್ತಾ ಮುನ್ನಡೆಯಿರಿ. ಭಗವಂತನ ಮೇಲೆ ನಿಮ್ಮ ಶ್ರದ್ಧೆ ಹಾಗೂ ನಂಬಿಕೆಯನ್ನು ದ್ವಿಪ್ಪಟಿಗೊಳಿಸಿದರೆ ಈ ಇಡೀ ಗ್ರಹಚಾರದ ಸಮಸ್ಯೆಗಳು ಮಂಜಿನಂತೆ ಕರಗಿ ನಿಮ್ಮ ಬದುಕು ಸುಂದರವಾಗಲಿದೆ. ಕನ್ಯಾ ರಾಶಿಯವರು ಮುಂಬರುವ ಈ 3 ದಿನಗಳಲ್ಲಿ ಹಣಕಾಸಿನ ವ್ಯವಹಾರದ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು. ನೀವು ಎಷ್ಟೇ ಕಠಿಣ ಶ್ರಮಪಟ್ಟು ಭರ್ಜರಿಯಾಗಿ ಸಂಪಾದಿಸಿದರೂ ಸಹ ಅನಿರೀಕ್ಷಿತ ಖರ್ಚುಗಳು ನಿಮ್ಮನ್ನು ಬೇಟೆಯಾಡುವ ಪ್ರಾಣಿಯಂತೆ ಬೆನ್ನಟ್ಟುವ ಪ್ರಬಲ ಸಾಧ್ಯತೆಗಳಿವೆ. ಇದರಿಂದಾಗಿ ಕೈಯಲ್ಲಿ ಸಾಕಷ್ಟು ಪ್ರಮಾಣದ ನಗದು ಹಣ ಉಳಿಯದೆ ಅನೇಕರು ತೀವ್ರ ಆರ್ಥಿಕ ಸಂಕಷ್ಟದಿಂದ ಒಳಗೊಳಗೆ ಬಳಲಲಿದ್ದಾರೆ. ವಿಶೇಷವಾಗಿ ಕುಟುಂಬದ ದೈನಂದಿನ ತುರ್ತು ಅಗತ್ಯಗಳು, ಮುದ್ದಿನ ಮಕ್ಕಳ ದುಬಾರಿ ಶಿಕ್ಷಣ ವೆಚ್ಚ, ಹಳೆಯ ಸಾಲಗಳ ಇಎಂಐ ಬಾಧೆ ಹಾಗೂ ಅನಿರೀಕ್ಷಿತ ವೈದ್ಯಕೀಯ ಆಸ್ಪತ್ರೆಯ ವೆಚ್ಚಗಳು ನಿಮ್ಮ ಹೆಗಲ ಮೇಲೆ ಭಾರೀ ದೊಡ್ಡ ಮಾನಸಿಕ ಒತ್ತಡವನ್ನು ಹೇರಲಿವೆ. ಆದರೆ ಧೃತಿಗೆಡಬೇಡಿ, ಏಕೆಂದರೆ ಮೇ 21 ಮತ್ತು 22ರ ಗುರು ಮತ್ತು ಶುಕ್ರವಾರದ ದಿನಗಳಲ್ಲಿ ನಿಮ್ಮ ಜಾತಕದಲ್ಲಿ ಸಣ್ಣ ಪ್ರಮಾಣದ ಆಕಸ್ಮಿಕ ಧನಯೋಗಗಳು ಗೋಚರಿಸುತ್ತಿವೆ. ಇದರ ಶುಭ ಪ್ರಭಾವದಿಂದಾಗಿ ನೀವು ಹಲವು ತಿಂಗಳುಗಳಿಂದ ಬರುವುದಿಲ್ಲ ಎಂದು ಕೈಬಿಟ್ಟಿದ್ದ ಹಳೆಯ ಸಾಲದ ಹಣವು ಕೊನೆಗೂ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ನಿಮ್ಮಿಂದ ಹಣ ಪಡೆದು ನಾಪತ್ತೆಯಾದ ವ್ಯಕ್ತಿಯು ತಾನಾಗಿಯೇ ಬಂದು ಹಣದ ಬಗ್ಗೆ ಸಮಾಧಾನಕರ ಮಾಹಿತಿಯನ್ನು ನೀಡಲಿದ್ದಾನೆ. ಇನ್ನು ಕೆಲವು ನಿರುದ್ಯೋಗಿಗಳಿಗೆ ಪಾರ್ಟ್ ಟೈಮ್ ಕೆಲಸದ ಮೂಲಕ ಹೆಚ್ಚುವರಿ ಆದಾಯವನ್ನು ಗಳಿಸುವ ಹೊಸ ಮಾರ್ಗಗಳು ಲಭಿಸಲಿವೆ. ಆದರೆ ಒಂದು ಪ್ರಮುಖ ಸೂತ್ರ ನೆನಪಿನಲ್ಲಿಡಿ: ಈ ಸಮಯದಲ್ಲಿ ನಿಮಗೆ ಎಷ್ಟೇ ದೊಡ್ಡ ಮೊತ್ತದ ಹಣ ಹರಿದು ಬಂದರೂ ಸಹ ಅದನ್ನು ಅತ್ಯಂತ ಮಿತವ್ಯಯದಿಂದ ಮತ್ತು ಎಚ್ಚರಿಕೆಯಿಂದ ಬಳಸಬೇಕು. ಏಕೆಂದರೆ ಅನಗತ್ಯ ಹಪಹಪೆಗೆಯ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆಗಳೇ ಹೆಚ್ಚಾಗಿವೆ. ವಿಶೇಷವಾಗಿ ಆನ್ಲೈನ್ ಶಾಪಿಂಗ್ ಆ್ಯಪ್ಗಳಲ್ಲಿ ಆತುರಪಟ್ಟು ಕ್ರೆಡಿಟ್ ಕಾರ್ಡ್ ಬಳಸಿ ವಸ್ತುಗಳನ್ನು ಖರೀದಿಸುವ ದುರಭ್ಯಾಸವನ್ನು ತಕ್ಷಣವೇ ಕಡಿಮೆ ಮಾಡಿ. ಇನ್ನು ಕೆಲವು ಕನ್ಯಾ ರಾಶಿಯವರು ದೀರ್ಘಕಾಲದಿಂದ ನೂತನ ಚಿನ್ನಾಭರಣಗಳು ಅಥವಾ ಸ್ವಂತ ಭೂಮಿ ಸೈಟ್ ಖರೀದಿಸುವ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಿರುತ್ತಾರೆ. ಆದರೆ ಮಾರುಕಟ್ಟೆಯ ನೈಜ ಸ್ಥಿತಿಯನ್ನರಿಯದೆ ಅಥವಾ ಆಸ್ತಿಯ ದಾಖಲೆಗಳನ್ನು ಪರಿಶೀಲಿಸದೆ ಹೂಡಿಕೆ ಮಾಡಲು ಹೋಗಬೇಡಿ. ಏಕೆಂದರೆ ಯಾರೋ ಒಬ್ಬ ವಂಚಕ ವ್ಯಕ್ತಿ ನಿಮಗೆ ನಕಲಿ ದಾಖಲೆ ನೀಡಿ ಭಾರೀ ದೊಡ್ಡ ಮೊತ್ತದ ಹಣವನ್ನು ಮೋಸ ಮಾಡುವ ಸಾಧ್ಯತೆಯಿದೆ. ನಿಮ್ಮ ಸಮ್ಮುಖದಲ್ಲಿ ಅತ್ಯಂತ ಜೇನು ಸವರಿಸುವಂತೆ ಸಿಹಿಯಾಗಿ ಮಾತನಾಡುವ ವ್ಯಕ್ತಿಯೇ ನಿಮ್ಮನ್ನು ಹಣಕಾಸಿನ ಪ್ರಪಾತಕ್ಕೆ ತಳ್ಳುವ ಮುಖ್ಯ ಸೂತ್ರಧಾರನಾಗಬಹುದು. ಎಚ್ಚರ:
ಸ್ವಂತ ವ್ಯಾಪಾರಸ್ಥರಿಗೆ ಮಾರುಕಟ್ಟೆಯಲ್ಲಿ ಹೊಸ ದೊಡ್ಡ ಆರ್ಡರ್ಗಳು ಸಿಗಲಿವೆ, ಆದರೆ ಅದರಿಂದ ಬರುವ ಲಾಭಾಂಶ ಕೈಸೇರಲು ತುಸು ವಿಳಂಬವಾಗಲಿದೆ. ಇನ್ನು ಹಳೆಯ ನಷ್ಟದಲ್ಲಿದ್ದ ಸಾಂಪ್ರದಾಯಿಕ ಬಿಸ್ನೆಸ್ ಮುಚ್ಚುವ ಸ್ಥಿತಿಯಿಂದ ಮರಳಿ ಭರ್ಜರಿ ಲಾಭದ ಹಳಿಗೆ ಬರುವ ಸ್ಪಷ್ಟ ಮುನ್ಸೂಚನೆಗಳಿವೆ. ಕಚೇರಿಯಲ್ಲಿ ಉದ್ಯೋಗದಲ್ಲಿರುವ ಕನ್ಯಾ ರಾಶಿಯವರಿಗೆ ಸಂಬಳ ಹೆಚ್ಚಳ ಅಥವಾ ಬಯಸಿದ ಉನ್ನತ ಹುದ್ದೆಯ ಪ್ರಮೋಷನ್ನ ಬಗ್ಗೆ ಆಡಳಿತ ಮಂಡಳಿಯೊಂದಿಗೆ ಸಕಾರಾತ್ಮಕ ಚರ್ಚೆಗಳು ಆರಂಭವಾಗಲಿವೆ. ಇನ್ನು ವಿದೇಶಿ ರಂಗದಲ್ಲಿ ಕೆಲಸ ಮಾಡುತ್ತಿರುವ ಕನ್ಯಾ ರಾಶಿಯವರಿಗೆ ವೀಸಾ ಹಾಗೂ ಗ್ರೀನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಅತ್ಯಂತ ಆಶಾದಾಯಕ ವಾರ್ತೆ ಲಭಿಸಲಿದೆ. ಆಸ್ತಿಪಾಸ್ತಿಗಳ ವಿಷಯದಲ್ಲಿ ದೀರ್ಘಕಾಲದಿಂದ ತಡೆಯೊಡ್ಡಿದ್ದ ಸಕಲ ಕಾನೂನು ವಿಘ್ನಗಳು ನಿವಾರಣೆಯಾಗಿ ಕೆಲಸಗಳು ಮತ್ತೆ ವೇಗವಾಗಿ ಮುನ್ನಡೆಯಲಿವೆ. ನೂತನ ಭೂಮಿ ಹಾಗೂ ಸ್ವಂತ ಮನೆ ನೋಂದಣಿಯಂತಹ ಶುಭ ಕಾರ್ಯಗಳಲ್ಲಿ ನಿಮ್ಮ ಪರವಾಗಿ ತೀರ್ಪು ಬರಲಿದೆ. ಆದಾಗ್ಯೂ ಪಿತ್ರಾರ್ಜಿತ ಆಸ್ತಿಯ ಹಂಚಿಕೆಯ ವಿಷಯದಲ್ಲಿ ನಿಮ್ಮ ರಕ್ತ ಸಂಬಂಧಿಗಳ ನಡುವೆ ಸಣ್ಣಪುಟ್ಟ ಜಗಳಗಳು ಹಾಗೂ ಮಾತಿನ ಚಕಮಕಿಗಳು ನಡೆಯುವ ಸಾಧ್ಯತೆಯಿದೆ. ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಆವೇಶದ ಕೋಪವನ್ನು ಸಂಪೂರ್ಣವಾಗಿ ಹತೋಟಿಗೊಳಿಸಿಕೊಳ್ಳಿ. ಶಾಂತವಾಗಿ ನಿಧಾನವಾಗಿ ಮಾತನಾಡಿದರೆ ಸಮಸ್ಯೆ ದೊಡ್ಡದಾಗದೆ ಸುಲಭವಾಗಿ ಬಗೆಹರಿಯಲಿದೆ. ಒಂದು ವೇಳೆ ಈ ದಿನಗಳಲ್ಲಿ ಹೊಸದಾಗಿ ದೊಡ್ಡ ಮೊತ್ತದ ಸಾಲವನ್ನು ಪಡೆಯಬೇಕಾಗಿ ಬಂದರೆ ಜಾಗರೂಕರಾಗಿ ಯೋಚಿಸಿ. ಸದ್ಯದ ಮಟ್ಟಿಗೆ ಭಾರೀ ಸಾಲದ ಸುಳಿಗೆ ಸಿಲುಕುವುದು ಭವಿಷ್ಯಕ್ಕೆ ಒಳ್ಳೆಯದಲ್ಲ. ನಿಮ್ಮಲ್ಲಿ ಕೆಲವರು ಇತ್ತೀಚಿನ ದಿನಗಳಲ್ಲಿ ಪಟ್ಟ ಕಠಿಣ ಶ್ರಮದ ಫಲವಾಗಿ ತಮ್ಮ ಹಳೆಯ ಇಡೀ ಸಾಲಗಳನ್ನು ಸಂಪೂರ್ಣವಾಗಿ ತೀರಿಸಿ ನಿರಾಳರಾಗಲಿದ್ದಾರೆ. ಶುಕ್ರವಾರದ ಶುಭ ದಿನದಂದು ಸಾಕ್ಷಾತ್ ಅಷ್ಟಲಕ್ಷ್ಮೀ ದೇವಿಯನ್ನು ಶ್ರದ್ಧೆಯಿಂದ ಪ್ರಾರ್ಥಿಸಿ ಹಸಿದ ಕಡು ಬಡವರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡಿದರೆ ನಿಮ್ಮ ಇಡೀ ಆರ್ಥಿಕ ದಾರಿದ್ರ್ಯಗಳು ಕ್ರಮೇಣ ನಿವಾರಣೆಯಾಗಲಿವೆ. ಕಷ್ಟಪಟ್ಟು ದುಡಿದರೂ ಮನೆಯಲ್ಲಿ ಹಣಕಾಸು ಉಳಿಯುತ್ತಿಲ್ಲ, ಸದಾ ಕೈ ಬರಿದಾಗುತ್ತಿದೆ ಎಂದು ನೊಂದುಕೊಂಡಿರುವವರು ಮನೆಯ ದೇವರ ಕೋಣೆಯಲ್ಲಿ ಗೋಮತಿ ಚಕ್ರಗಳನ್ನು ಪ್ರತಿಷ್ಠಾಪಿಸಿ ಅಥವಾ ಲಕ್ಷ್ಮೀದೇವಿಯ ಸನ್ನಿಧಿಯಲ್ಲಿ ದಿವ್ಯವಾದ ಕುಬೇರ ದೀಪವನ್ನು ಹಚ್ಚಿ ಆರಾಧನೆ ಮಾಡಿ. ಪ್ರಸ್ತುತ ನಿಮ್ಮ ಜಾತಕದಲ್ಲಿ ಖರ್ಚಿನ ಯೋಗಗಳು ಬಲವಾಗಿದ್ದರೂ ಸಹ ನೀವು ಪೂರ್ಣ ವಿವೇಕದಿಂದ ಹಣವನ್ನು ನಿರ್ವಹಿಸಿದರೆ ಭವಿಷ್ಯದಲ್ಲಿ ನಿಮಗೆ ಅತ್ಯುನ್ನತ ಆರ್ಥಿಕ ಸ್ಥಿರತೆ ಸಿಗುವುದು ಖಂಡಿತ. ಕನ್ಯಾ ರಾಶಿಯವರೇ, ಪ್ರೇಮ ಹಾಗೂ ಸ್ನೇಹದ ವಿಷಯಕ್ಕೆ ಬಂದರೆ ನೀವು ಇಡೀ ಜಗತ್ತಿನಲ್ಲೇ ಅತ್ಯಂತ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಜೀವಿಗಳು. ಒಮ್ಮೆ ನೀವು ಯಾರನ್ನಾದರೂ ಪೂರ್ಣ ಹೃದಯದಿಂದ ನಂಬಿ ನಿಮ್ಮ ಆತ್ಮೀಯರೆಂದು ಸ್ವೀಕರಿಸಿದರೆ ಅವರಿಗಾಗಿ ನಿಮ್ಮ ಪ್ರಾಣವನ್ನೇ ತ್ಯಾಗ ಮಾಡಲು ಸಿದ್ಧರಾಗಿರುತ್ತೀರಿ. ಆದರೆ ವಿಪರ್ಯಾಸವೇನೆಂದರೆ ನಿಮ್ಮದೇ ಆದ ಈ ಅತಿಯಾದ ಕರುಣೆ ಹಾಗೂ ದಯಾಳು ಸ್ವಭಾವವೇ ನಿಮ್ಮನ್ನು ಸಮಾಜದಲ್ಲಿ ಅತಿ ಹೆಚ್ಚು ಬಳಸಿಕೊಂಡು ಬಳಲುವಂತೆ ಮಾಡುತ್ತದೆ. ಮುಂಬರುವ ಈ 3 ದಿನಗಳ ಅವಧಿಯಲ್ಲಿ ನಿಮ್ಮ ಭಾವನೆಗಳು ಮಿತಿಮೀರಲಿದ್ದು, ವಿಶೇಷವಾಗಿ ಪ್ರೇಮ ಹಾಗೂ ದಾಂಪತ್ಯ ಜೀವನದಲ್ಲಿ ತೀವ್ರ ಉದ್ವೇಗದ ವಾತಾವರಣ ಇರಲಿದೆ. ನೀವು ಆಡುವ ಒಂದು ಸಣ್ಣ ಅಜಾಗರೂಕತೆಯ ಮಾತು ಕೂಡ ದಂಪತಿಗಳ ಮಧ್ಯೆ ಹಿಮಾಲಯದಷ್ಟು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ನೀವು ಒಳ್ಳೆಯ ಉದ್ದೇಶದಿಂದನೇ ಒಂದು ವಿಷಯವನ್ನು ಹೇಳಿದರೂ ಸಹ ನಿಮ್ಮ ಸಂಗಾತಿಯು ಅದನ್ನು ಸಂಪೂರ್ಣವಾಗಿ ತಪ್ಪಾಗಿ ಗ್ರಹಿಸಿ ವಿವಾದ ಸೃಷ್ಟಿಸಬಹುದು. ಅದಕ್ಕಾಗಿಯೇ ಮಾತನಾಡುವ ಮುನ್ನ 100 ಬಾರಿ ಯೋಚಿಸಿ. ತೀವ್ರ ಸಿಟ್ಟಿನ ಆವೇಶದಲ್ಲಿ ಯಾವುದೇ ಕಟು ಶಬ್ದಗಳನ್ನು ಹೊರಹಾಕಬೇಡಿ. ಈ ಸಮಯದಲ್ಲಿ ನಿಮ್ಮ ಸಂಸಾರವನ್ನು ಕಂಡು ಹೊಟ್ಟೆ ಕಿಚ್ಚುಪಡುವ 3ನೇ ವ್ಯಕ್ತಿಯ ಕಪಟ ಹಸ್ತಕ್ಷೇಪದಿಂದಾಗಿ ಪ್ರೇಮಿಗಳ ಮಧ್ಯೆ ಭಾರೀ ದೊಡ್ಡ ತಪ್ಪು ತಿಳಿವಳಿಕೆಗಳು ಸೃಷ್ಟಿಯಾಗಲಿವೆ. ಮೊಬೈಲ್ ಫೋನ್ ಕರೆಗಳು, ವಾಟ್ಸ್ಆಪ್ ಸಂದೇಶಗಳು ಹಾಗೂ ಸಾಮಾಜಿಕ ಮಾಧ್ಯಮಗಳ ಅನಗತ್ಯ ಚಾಟಿಂಗ್ಗಳಿಂದಾಗಿ ಪರಸ್ಪರರ ಮೇಲೆ ಅನುಮಾನದ ಕಣ್ಣುಗಳು ಹೆಚ್ಚಾಗಲಿವೆ. ಆದರೆ ನೆನಪಿಡಿ, ನಿಮ್ಮನ್ನು ಆಳವಾಗಿ ಮತ್ತು ನೈಜವಾಗಿ ಪ್ರೀತಿಸುವ ಆ ಶುದ್ಧ ಜೀವಿಯು ಎಂತಹ ಬೀರುಗಾಳಿ ಎದ್ದರೂ ಕೊನೆಯವರೆಗೂ ನಿಮ್ಮನ್ನು ಕೈಬಿಟ್ಟು ಹೋಗುವುದಿಲ್ಲ. ಇನ್ನು ಕೆಲವರ ಬದುಕಿನಲ್ಲಿ ತಮ್ಮ ಹಳೆಯ ಮುರಿದು ಹೋಗಿದ್ದ ಪ್ರೀತಿಯು ಮತ್ತೆ ಹೊಸ ರೂಪದಲ್ಲಿ ಮರಳಿ ಬರುವ ಸ್ಪಷ್ಟ ಲಕ್ಷಣಗಳು ಗೋಚರಿಸುತ್ತಿವೆ. ದೀರ್ಘಕಾಲದಿಂದ ನಿಮ್ಮೊಂದಿಗೆ ಮಾತನಾಡದೆ ಸಂಪೂರ್ಣ ಸಂಪರ್ಕ ಕಡಿದುಕೊಂಡಿದ್ದ ಆ ವ್ಯಕ್ತಿಯಿಂದ ಇದ್ದಕ್ಕಿದ್ದಂತೆ ನಿಮ್ಮ ಮೊಬೈಲ್ಗೆ ಫೋನ್ ಕಾಲ್ ಅಥವಾ ಸಂದೇಶ ಬರಲಿದೆ. ನೀವೀಗಾಗಲೇ ವಿವಾಹಿತರಾಗಿದ್ದರೆ ನಿಮ್ಮ ಧರ್ಮಪತ್ನಿ ಅಥವಾ ಪತಿಯ ದೈಹಿಕ ಆರೋಗ್ಯದ ಕಡೆಗೆ ವಿಶೇಷ ಕಾಳಜಿ ವಹಿಸಿ. ಹಣಕಾಸಿನ ಖರ್ಚು ಅಥವಾ ಕೌಟುಂಬಿಕ ನಿರ್ಧಾರಗಳ ವಿಷಯದಲ್ಲಿ ಗಂಡ ಮತ್ತು ಹೆಂಡತಿಯ ನಡುವೆ ಭಾರೀ ದೊಡ್ಡ ಮಟ್ಟದ ಸುದೀರ್ಘ ಚರ್ಚೆಗಳು ನಡೆಯಲಿವೆ. ಕೆಲವು ಕನ್ಯಾರಾಶಿಯವರು ನಾನು ಇಡೀ ಸಂಸಾರಕ್ಕಾಗಿ ಇಷ್ಟೆಲ್ಲ ಕಷ್ಟಪಟ್ಟರೂ ಮನೆಯಲ್ಲಿ ನನ್ನ ಮಾತುಗಳಿಗೆ ಮತ್ತು ನನ್ನ ತ್ಯಾಗಕ್ಕೆ ಕಿಂಚಿತ್ತೂ ಬೆಲೆಯಿಲ್ಲವಲ್ಲ ಎಂದು ಒಂಟಿಯಾಗಿ ಕಣ್ಣೀರಿಡಬಹುದು. ಆದರೆ ಈ ಕಷ್ಟದ ಸಮಯದಲ್ಲಿ ನಿಮ್ಮ ತಾಳ್ಮೆಯೇ ನಿಮ್ಮನ್ನು ರಕ್ಷಿಸುವ ಏಕೈಕ ದಾರಿ. ನೀವು ಅನಗತ್ಯ ವಾದಗಳಿಗೆ ಇಳಿಯದೆ ಮೌನವಾಗಿ ಮುನ್ನಡೆದರೆ ಇಡೀ ಸಮಸ್ಯೆಗಳು ತಾವಾಗಿಯೇ ಶಮನವಾಗಲಿವೆ.
ಕನ್ಯಾರಾಶಿಯ ಮಹಿಳೆಯರು ಈ 3 ದಿನಗಳ ಅವಧಿಯಲ್ಲಿ ಅತ್ಯಂತ ಭಾವುಕರಾಗಲಿದ್ದು ಸಣ್ಣಪುಟ್ಟ ವಿಷಯಗಳಿಗೂ ಕಣ್ಣೀರು ಹಾಕುವ ಸಾಧ್ಯತೆಗಳಿವೆ. ಆದರೆ ಧೃತಿಗಡಬೇಡಿ, ನಿಮ್ಮ ಕುಟುಂಬದ ಸದಸ್ಯರಿಂದ ನಿಮಗೆ ಅಪಾರ ಪ್ರೀತಿ ಹಾಗೂ ಆಂತರಿಕ ಬೆಂಬಲವೂ ಲಭಿಸಲಿದೆ. ಇನ್ನು ಮದುವೆಯಾಗದ ಅವಿವಾಹಿತ ಯುವಕ ಯುವತಿಯರಿಗೆ ಅತ್ಯಂತ ಯೋಗ್ಯವಾದ ನೂತನ ಸಂಬಂಧಗಳು ಕೂಡಿಬರಲಿವೆ. ಆದರೂ ಯಾವುದೇ ಆತುರದ ಹಠಾತ್ ತೀರ್ಮಾನ ತೆಗೆದುಕೊಳ್ಳದೆ ಪೋಷಕರ ಹಾಗೂ ಕೌಟುಂಬಿಕ ಹಿರಿಯರ ಅನುಭವದ ಸಲಹೆಯನ್ನು ಪಡೆದೇ ಮುನ್ನಡೆಯಿರಿ. ದೂರದ ಊರಿನಿಂದ ಅಥವಾ ವಿದೇಶದಿಂದ ಅತ್ಯಂತ ಶ್ರೀಮಂತ ಕೌಟುಂಬಿಕ ಹಿನ್ನೆಲೆಯುಳ್ಳ ವಿವಾಹದ ಪ್ರಸ್ತಾಪಗಳು ಬರಲಿವೆ. ಈ ಹಿಂದೆ ಪ್ರೀತಿಯಲ್ಲಿ ತೀವ್ರ ವಂಚನೆ ಅಥವಾ ದ್ರೋಹ ಅನುಭವಿಸಿ ನೊಂದಿದ್ದ ಕನ್ಯಾರಾಶಿಯವರು ಈ ಕಹಿ ನೆನಪುಗಳಿಂದ ಹೊರಬಂದು ಜೀವನದ ಬಗ್ಗೆ ಹೊಸದಾಗಿ ಧನಾತ್ಮಕವಾಗಿ ಯೋಚಿಸಲು ಪ್ರಾರಂಭಿಸಲಿದ್ದಾರೆ. ನಾನೂ ಕೂಡ ಜಗತ್ತಿನಲ್ಲಿ ಎಲ್ಲರಂತೆ ಅತ್ಯಂತ ಸಂತೋಷದಿಂದ ನೆಮ್ಮದಿಯಿಂದ ಬದುಕಬೇಕು ಎನ್ನುವ ನವ ಚೈತನ್ಯ ನಿಮ್ಮಲ್ಲಿ ಮೂಡಲಿದೆ. ಈ 3 ದಿನಗಳ ಅವಧಿಯಲ್ಲಿ ವಿಶೇಷವಾಗಿ ಶುಕ್ರವಾರದ ದಿನದಂದು ಸಾಕ್ಷಾತ್ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ಕುಂಕುಮಾರ್ಚನೆ ಪೂಜೆಯನ್ನು ನೆರವೇರಿಸಬೇಕು. ಇದರಿಂದ ನಿಮ್ಮ ಪ್ರೇಮ ಹಾಗೂ ದಾಂಪತ್ಯ ಜೀವನದಲ್ಲಿದ್ದ ಸಕಲ ಗ್ರಹದೋಷಗಳು ನಿವಾರಣೆಯಾಗಲಿವೆ. ನೀವು ನಿಮ್ಮ ಕುಟುಂಬಕ್ಕಾಗಿ ಹಾಗೂ ಸಮಾಜಕ್ಕಾಗಿ ಕಣ್ಣಿಗೆ ಕಾಣದಂತೆ ಮಾಡುತ್ತಿರುವ ಸಕಲ ನಿಷ್ಕಲ್ಮಶ ತ್ಯಾಗಗಳನ್ನು ಆ ಸೃಷ್ಟಿಕರ್ತನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾನೆ. ಅದಕ್ಕಾಗಿಯೇ ನಿಮ್ಮ ಇಡೀ ಬದುಕಿನಲ್ಲಿ ಈಗ ಅತ್ಯಂತ ನಿಧಾನವಾಗಿ ಸುಂದರವಾದ ಮತ್ತು ಉಜ್ವಲವಾದ ಸಕಾರಾತ್ಮಕ ಬದಲಾವಣೆಗಳು ಆರಂಭವಾಗುತ್ತಿವೆ. ಕನ್ಯಾರಾಶಿಗಳೇ, ಮುಂಬರುವ ಈ 3 ದಿನಗಳಲ್ಲಿ ಸಾಕ್ಷಾತ್ ಭಗವಂತನ ದಿವ್ಯ ಕೃಪಾಕಟಾಕ್ಷವು ನಿಮ್ಮ ಬದುಕನ್ನು ರಕ್ಷಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಲಿದೆ. ಒಂದು ವೇಳೆ ನೀವು ಇತ್ತೀಚಿನ ದಿನಗಳಲ್ಲಿ ತೀವ್ರ ಮಾನಸಿಕ ನೆಮ್ಮದಿಯ ಕೊರತೆ, ಕೈಗೆತ್ತುಕೊಂಡ ಕೆಲಸಗಳು ಕೊನೆಯ ಕ್ಷಣದಲ್ಲಿ ವಿಘ್ನಗೊಂಡು ಪೂರ್ಣಗೊಳ್ಳದಿರುವುದು ಮತ್ತು ಕಷ್ಟಪಟ್ಟು ಸಂಪಾದಿಸಿದ ಹಣವು ಕೈಯಲ್ಲಿ ಕಿಂಚಿತ್ತೂ ಉಳಿಯದೆ ಕರಗಿ ಹೋಗುವಂತಹ ಭೀಕರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ, ನಮ್ಮ ಶಾಸ್ತ್ರೋಕ್ತವಾದ ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳು ನಿಮ್ಮನ್ನು ಸಕಲ ದೋಷಗಳಿಂದ ಮುಕ್ತಿಗೊಳಿಸಲಿವೆ. ಮೇ 20ರ ಬುಧವಾರದ ಶುಭ ದಿನದಂದು ಪ್ರಥಮ ಪೂಜಿತನಾದ ಸಾಕ್ಷಾತ್ ವಿಘ್ನವಿನಾಶಕ ಶ್ರೀ ಸಿದ್ಧಿವಿನಾಯಕ ಸ್ವಾಮಿಯ ದರ್ಶನ ಪಡೆಯುವುದು ನಿಮ್ಮ ಪಾಲಿಗೆ ಅತ್ಯಂತ ಶ್ರೇಷ್ಠ ಹಾಗೂ ಕಡ್ಡಾಯವಾಗಿದೆ. ಏಕೆಂದರೆ ಪ್ರಸ್ತುತ ನಿಮ್ಮ ಜಾತಕದಲ್ಲಿ ರಾಹು ಕೇತುಗಳ ವಕ್ರದೃಷ್ಟಿಯಿಂದಾಗಿ ಪ್ರತಿಯೊಂದು ಕಾರ್ಯದಲ್ಲೂ ಭಾರೀ ವಿಘ್ನಗಳು ಎದುರಾಗುತ್ತಿವೆ. ಆನೆಮುಖದ ಗಣಪತಿಯನ್ನು ಅನನ್ಯ ಭಕ್ತಿಯಿಂದ ಆರಾಧಿಸುವುದರಿಂದ ಆ ಸಕಲ ಅಡೆತಡೆಗಳು ಮಂಜಿನಂತೆ ಕರಗಿ ಹೋಗಲಿವೆ. ಬುಧವಾರದ ಮುಂಜಾನೆ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ಗರಿಕೆ ಹಾರವನ್ನು ಅರ್ಪಿಸಿ. ಅಲ್ಲಿ ಕುಳಿತು ಕನಿಷ್ಠ 21 ಬಾರಿ ಓಂ ಗಂ ಗಣಪತಯೇ ನಮಃ ಮಹಾಮಂತ್ರವನ್ನು ಪಠಿಸುವುದು ಸಕಲ ಕಾರ್ಯಸಿದ್ಧಿ ತರಲಿದೆ. ಗುರುವಾರದ ದಿವ್ಯ ದಿನದಂದು ಸಾಕ್ಷಾತ್ ಶ್ರೀ ಹರಿವಿಷ್ಣುಮೂರ್ತಿಯ ಆಲಯಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ಹಳದಿ ಅಥವಾ ಅರಿಶಿಣ ಬಣ್ಣದ ಪುಷ್ಪಗಳನ್ನು ಅರ್ಪಿಸಿ ಅರ್ಚನೆ ಮಾಡಿಸಿ. ಇದರಿಂದ ಕೌಟುಂಬಿಕ ಕಲಹಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಮನೆಯಲ್ಲಿ ದಿವ್ಯ ಶಾಂತಿ ಹಾಗೂ ಐಶ್ವರ್ಯ ವೃದ್ಧಿಯಾಗಲಿದೆ. ಇನ್ನು ಕೆಲವು ಕನ್ಯಾರಾಶಿಯವರಿಗೆ ಪಿತೃದೋಷ ಅಥವಾ ಪೂರ್ವಜನ್ಮದ ಹಳೆಯ ಕರ್ಮಗಳ ಪ್ರಭಾವದಿಂದಾಗಿ ಸಕಲ ಸೌಕರ್ಯಗಳಿದ್ದರೂ ಸಹ ಕೆಲಸ ಕಾರ್ಯಗಳು ನಿರಂತರವಾಗಿ ವಿಳಂಬವಾಗುವ ಲಕ್ಷಣಗಳು ಕಂಡುಬರುತ್ತಿವೆ. ಅಂತಹ ದೋಷಗಳ ನಿವಾರಣೆಗಾಗಿ ಶ್ರದ್ಧೆಯಿಂದ ಹಸಿದ ಕಡು ಬಡವರಿಗೆ ಅಥವಾ ದೀನದಲಿತರಿಗೆ ಅನ್ನದಾನ ಮಾಡುವುದು ಜನ್ಮ ಜನ್ಮಾಂತರದ ಪುಣ್ಯವನ್ನು ತರಲಿದೆ. ಶುಕ್ರವಾರದ ದಿವ್ಯ ದಿನದಂದು ಸಾಕ್ಷಾತ್ ಜಗನ್ಮಾತೆ ಅಮ್ಮನವರ ಸನ್ನಿಧಿಗೆ ಭೇಟಿ ನೀಡಿ ಭಕ್ತಿಯಿಂದ ಕುಂಕುಮಾರ್ಚನೆ ಪೂಜೆಯನ್ನು ನೆರವೇರಿಸಬೇಕು. ಇದು ಗೃಹಿಣಿಯರಿಗೆ ಹಾಗೂ ಮಹಿಳೆಯರಿಗೆ ಅತ್ಯಂತ ಸೌಭಾಗ್ಯವನ್ನು ಕರುಣಿಸಲಿದೆ. ಇದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿದ್ದ ಸಕಲ ಮನಸ್ತಾಪಗಳು ಶಮನವಾಗಲಿವೆ. ಪ್ರಸ್ತುತ ದಿನಗಳಲ್ಲಿ ನಿಮ್ಮ ಗೃಹದ ಒಳಗೆ ಭಾರೀ ನಕಾರಾತ್ಮಕ ಶಕ್ತಿಯ ಕಾಟವಿದೆ ಎಂದು ನಿಮಗೆ ಅನಿಸಿದರೆ ಸಂಜೆಯ ವೇಳೆಯಲ್ಲಿ ಇಡೀ ಮನೆಗೆ ದಿವ್ಯವಾದ ಗುಗ್ಗುಳ ಧೂಪವನ್ನು ಹಾಕಿ. ಇನ್ನು ಕೆಲವರ ಮೇಲೆ ಶತ್ರುಗಳು ಹೂಡಿರುವ ತೀವ್ರ ದೃಷ್ಟಿದೋಷ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿಯ ಪ್ರಭಾವವೂ ಇರಬಹುದು. ವಿಶೇಷವಾಗಿ ಹೊರಗಿನ ಪ್ರಪಂಚದಿಂದ ಮನೆಗೆ ಬಂದ ತಕ್ಷಣವೇ ತೀವ್ರ ದೈಹಿಕ ಆಯಾಸ, ವಿಪರೀತ ತಲೆನೋವು ಕಾಣಿಸಿಕೊಳ್ಳುವುದು ಮತ್ತು ಮನೆಯಲ್ಲಿ ಯಾವುದೇ ಕಾರಣವಿಲ್ಲದೆ ಸದಾ ಕಲಹಗಳು ಸೃಷ್ಟಿಯಾಗುತ್ತಿದ್ದರೆ ಒಂದು ಮುಷ್ಟಿ ಕಲ್ಲು ಉಪ್ಪನ್ನು ಅಂದರೆ ರಾಕ್ ಸಾಲ್ಟ್ ತೆಗೆದುಕೊಂಡು ಇಡೀ ಮನೆಗೆ ದೃಷ್ಟಿ ತೆಗೆದು ಅದನ್ನು ಮನೆಯಿಂದ ಹೊರಗೆ ದೂರ ಎಸೆಯಿರಿ. ಶನಿವಾರದ ದಿವ್ಯ ದಿನದಂದು ಮುಂಜಾನೆ ಕಾಗೆಗಳಿಗೆ ಅನ್ನವನ್ನು ನೀಡುವುದರಿಂದ ಶನಿ ಮಹಾತ್ಮನ ವಕ್ರದೃಷ್ಟಿಯ ಪ್ರಭಾವವು ಸಂಪೂರ್ಣವಾಗಿ ತಗ್ಗಲಿದೆ.
ಈ ದಿನಗಳಲ್ಲಿ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಹಳೆಯ ಅಪೂರ್ವ ಕನಸುಗಳು ಮತ್ತೆ ಮರುಕಳಿಸಲಿವೆ. ಸುಂದರ ದೇವಸ್ಥಾನಗಳ ದರ್ಶನ, ಪವಿತ್ರ ನಾಗದೇವತೆಗಳು, ಹರಿಯುವ ನಿರ್ಮಲ ಜಲಧಾರೆ ಹಾಗೂ ವಯೋವೃದ್ಧರಾದ ಜ್ಞಾನಿಗಳು ಕನಸಿನಲ್ಲಿ ಕಾಣಿಸಿಕೊಂಡರೆ ಇವು ನಿಮ್ಮ ಇಡೀ ಬದುಕಿನಲ್ಲಿ ಭಾರೀ ದೊಡ್ಡ ಅದೃಷ್ಟದ ಸಕಾರಾತ್ಮಕ ಪಲ್ಲಟ ಸಂಭವಿಸಲಿದೆ ಎನ್ನುವುದು ಸಾಕ್ಷಾತ್ ದೈವಿಕ ಮುನ್ಸೂಚನೆಗಳಾಗಿವೆ. ಈ 3 ದಿನಗಳ ಅವಧಿಯಲ್ಲಿ ನಿಮ್ಮ ಕೈಯಾದ ಮಟ್ಟಿಗೆ ಕಷ್ಟದಲ್ಲಿದ್ದ ಸತ್ಪಾತ್ರರಿಗೆ ಯಾವುದೇ ರೂಪದಲ್ಲಿ ಸಹಾಯ ಹಸ್ತ ಚಾಚಿದರೆ ಆ ಪುಣ್ಯದ ಫಲವು ನಿಮಗೆ ಮತ್ತೊಂದು ಕಠಿಣ ಸಮಯದಲ್ಲಿ ಭಗವಂತನ ದೂತನ ರೂಪದಲ್ಲಿ ಮರಳಿ ಬಂದು ನಿಮ್ಮನ್ನು ರಕ್ಷಿಸಲಿದೆ. ಅದಕ್ಕಾಗಿಯೇ ಬಡವರಿಗೆ ವಸ್ತ್ರದಾನ ಹಾಗೂ ಅನ್ನದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಇನ್ನು ಕೆಲವರಿಗೆ ಕಿಂಚಿತ್ತೂ ಊಹಿಸದ ಪುಣ್ಯಕ್ಷೇತ್ರಗಳಿಗೆ ಹಠಾತ್ ಧಾರ್ಮಿಕ ಪ್ರವಾಸ ಕೈಗೊಳ್ಳುವ ಅಪೂರ್ವ ಅವಕಾಶ ಲಭಿಸಲಿದೆ. ಕುಟುಂಬದ ಸದಸ್ಯರೊಂದಿಗೆ ಒಟ್ಟಿಗೆ ದೇವಸ್ಥಾನಗಳಿಗೆ ಭೇಟಿ ನೀಡುವುದರಿಂದ ನಿಮ್ಮ ಮನೆಯ ಇಡೀ ವಾಸ್ತುದೋಷಗಳು ಹಾಗೂ ನಕಾರಾತ್ಮಕ ಪ್ರಭಾವಗಳು ನಾಶವಾಗಲಿವೆ. ನಿತ್ಯವೂ ಮುಂಜಾನೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಪವಿತ್ರವಾದ ಶ್ರೀ ವೆಂಕಟೇಶ್ವರ ಸುಪ್ರಭಾತ ಅಥವಾ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸುವುದು ಅಥವಾ ಮೊಬೈಲ್ನಲ್ಲಿ ಶ್ರವಣ ಮಾಡುವುದರಿಂದ ಮನೆಯ ಇಡೀ ವಾತಾವರಣವೇ ದೈವಿಕ ಮಂತ್ರಾಲಯದಂತೆ ಬದಲಾಗಲಿದೆ. ವಿಶೇಷವಾಗಿ ಕನ್ಯಾ ರಾಶಿಯವರು ಮುಂಬರುವ ಈ 3 ದಿನಗಳ ಕಾಲ ಅತ್ಯಂತ ಶಾಂತಚಿತ್ತರಾಗಿ ಯಾವುದೇ ಪ್ರಚೋದನೆಗೂ ಒಳಗಾಗದೆ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡರೆ ನಿಮ್ಮ ಮೇಲೆ ಭಗವಂತನ ದಿವ್ಯ ಆಶೀರ್ವಾದವು ದುಪ್ಪಟ್ಟಾಗಲಿದೆ. ನೀವು ಆ ಸೃಷ್ಟಿಕರ್ತನನ್ನು ಎಷ್ಟು ನಿಷ್ಕಲ್ಮಶ ಶ್ರದ್ಧಾಭಕ್ತಿಯಿಂದ ನಂಬಿ ಮುನ್ನಡೆಯುತ್ತೀರೋ ಅಷ್ಟೇ ಕ್ಷಿಪ್ರವಾಗಿ ನಿಮ್ಮ ಇಡೀ ಕಷ್ಟದ ಬದುಕಿನಲ್ಲಿ ಸುಂದರವಾದ ಮತ್ತು ಉಜ್ವಲವಾದ ಸಕಾರಾತ್ಮಕ ಬದಲಾವಣೆಗಳನ್ನು ನಿಮ್ಮ ಕಣ್ಣಾರೆ ಕಾಣಲು ಪ್ರಾರಂಭಿಸುತ್ತೀರಿ. ಈ ಮಾಹಿತಿ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಗಂ ಗಣಪತಯೇ ನಮಃ ಎಂದು ಶ್ರದ್ಧೆಯಿಂದ ಟೈಪ್ ಮಾಡಿ.